ಆತ್ಮೀಯ ವಿದ್ಯಾರ್ಥಿಗಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು 10ನೇ ತರಗತಿಯ ಅಧ್ಯಾಯ 3 ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 3.2ರವರೆಗೆ ಎಲ್ಲ ಲೆಕ್ಕಗಳನ್ನು ಮಾಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ 3.3 ಮಾಡೋಣ. ಅದಕ್ಕಿಂತ ಮುಂಚೆ ಆ ಒಂದು ಅಭ್ಯಾಸದಲ್ಲಿ ಏನದ ಅಂತಂದ್ರೆ ವರ್ಜಿಸುವ ವಿಧಾನದ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬೇಕು. ವರ್ಜಿಸುವ ವಿಧಾನ ಎಂದರೆ ಏನು? ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಯಾವುದೇ ಚರಾಕ್ಷರವನ್ನು ಸಮಗೊಳಿಸಿ ರದ್ದುಗೊಳಿಸುವ ಪ್ರಕ್ರಿಯೆ ಅಥವಾ ವಿಧಾನವೇ ವರ್ಜಿಸುವ ವಿಧಾನ ಅಂತ ಕರೀತಾರೆ ಮಕ್ಕಳೇ. ಒಂದು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ ವರ್ಜಿಸುವ ವಿಧಾನ ಎಂದರೆ ಏನಂತ. 2x + 3y = 8, 2x + 8y = 13. ಪರಿಹಾರ. ಇದೇ ಪರಿಹಾರದಲ್ಲಿ ಇದೇ ಪ್ರಶ್ನೆ ಮತ್ತೊಮ್ಮೆ ಬರ್ಕೊಂಡಿನಿ. ಅದರಿಂದ ಮೊದಲನೇ ಸಮೀಕರಣಕ್ಕೆ 1, ಎರಡನೇ ಸಮೀಕರಣಕ್ಕೆ 2 ಅಂತ ಹೆಸರು ಕೊಟ್ಟಿನಿ. ಸಮೀಕರಣ 1 ಸಮೀಕರಣ 2ರಲ್ಲಿ ಕಳೆದಾಗ ಸಮೀಕರಣ 1 2x + 3y = 8, 2x + 8y = 13. ಇದು ಎರಡನೇ ಸಮೀಕರಣ, ಇದು ಒಂದನೇ ಸಮೀಕರಣ. ಈಗ ಏನಂತಂದ್ರೆ ಕಳೆದಾಗ ಇಲ್ಲಿ 2x ಮತ್ತು ಇಲ್ಲಿ 2x, ಇಲ್ಲಿ ಪ್ಲಸ್ ಅದ, ಇನ್ನು ಪ್ಲಸ್ ಅದ. ನಾವು ಚಿಹ್ನೆಯನ್ನು ಬದಲಾವಣೆ ಮಾಡ್ಕೊಂಡಿದ್ದೇವೆ, ಮೈನಸ್ ಅಂತ. ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್ಸು, ಇಲ್ಲಿ ಮೈನಸ್. ಇದು 2x + 2x - ಕ್ಯಾನ್ಸಲ್ ಆಯಿತು. ಇಲ್ಲಿ ಏನು ಉಳಿತು? 3y 8y. ಇಲ್ಲಿ ಮೈನಸ್ ಅದ. ಈ 3yಯಲ್ಲಿ 8ನ್ನು y ಕಳೆಯಕ್ಕೆ ಬರ. 8yಯಲ್ಲಿ 3y ಕಳೆದಾಗ 5y. ಇಲ್ಲಿ ದೊಡ್ಡ ಸಂಖ್ಯೆ 8 ಅದರ ಮುಂಚಿನ ಏನು ಮೈನಸ್ ಅದ, -5y ಸಮನಾಗಿದೆ. ಇದೇ ರೀತಿ 8ರಲ್ಲಿ 13ನ್ನು ಕಳೆಯೋಕ್ಕಾಗಲ್ಲ. 13ರಿಂದನೇ 8 ಕಳಿಬೇಕು. ಕಳೆದಾಗ 5. ಈ 2ರಲ್ಲಿ ದೊಡ್ಡ ಸಂಖ್ಯೆ 13 ಐತಿ, ಅದ್ರ ಮುಂದೆ ಮೈನಸ್ ಚಿಹ್ನೆ ಐತೆ, ಮೈನಸ್ ಅಂತ ಕೊಟ್ಟೆವು. ಇಲ್ಲಿ LHSದಾಗೂ ಮೈನಸ್ ಅದ, RHSದಾಗೂ ಮೈನಸ್ ಅದ. ಆದರೆ ಮೈನಸ್ ಕ್ಯಾನ್ಸಲ್ ಆಯಿತು. 5y ಇದ್ದಿದ್ದು y ಸಮನಾಗಿದೆ 5ಕ್ಕೆ 5. ಇಲ್ಲಿ 5 ಮತ್ತು y ಮಧ್ಯದಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂತಂದ್ರೆ ಗುಣಾಕಾರದ ಚಿಹ್ನೆ ಇರ್ತದೆ. ಅದರಿಂದ LHSದಾಗಿಂದು 5 ಇದ್ದಿದ್ದು RHSದಾಗ ಬಂದಾಗ ಭಾಗಾಕಾರದಲ್ಲಿ ಬರ್ತದೆ. ಅದರಿಂದ ಇದು 5 × 5, ಇದು 5 × 5. ಅದರಿಂದ y ಸಮನಾಗಿದೆ 1 ಅಂತ ತೆಗೆದುಕೊಂಡಿದ್ದೀನಿ. 1 ಅಂತ ಬಂತು. ಈಗ ಇದೇ y ಸಮನಾಗಿದೆ 1 ಸಮೀಕರಣ 1ರಲ್ಲಿ ಆದೇಶಿಸಿ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಯಾವುದರಿ? ಇದರಲ್ಲಿ 2x + 3y = 8. ಇಲ್ಲಿ 2x + y ಅಂತಂದರೆ ಎಷ್ಟು? ಹೀಗೆ ಬೆಲೆ ಕಂಡುಹಿಡಿದೆವು. 1 3 ಬ್ರ್ಯಾಕೆಟ್ 1 ಅಂತ ಬರೆದೆ ಸಮನಾಗಿದೆ 8. 2x ಹೆಂಗದ ಹಂಗೆ. ಇದು 3 × 3. ಇಲ್ಲಿ LHSದಾಗಿಂದು +3 ಇದ್ದಿದ್ದು ಸಮನಾಗಿದೆ ಚಿಹ್ನೆ. RHSದಾಗ ಈ ಕಡೆ ಬಂದಾಗ ಏನಾಯ್ತು ಅಂದ್ರೆ ಮೈನಸ್ ಆಯ್ತದೆ. 8 - 3 ಅಂತ ಬಂತು. 2x ಹೆಂಗದ ಹಂಗೆ ಸಮನಾಗಿದ್ರಲ್ಲಿ ಇದು ಕಳೆದಾಗ 5 ಉಳಿತು. 2 ಮತ್ತು x ಮಧ್ಯದಲ್ಲಿ ಯಾವುದೇ ಸಂಬಂಧ ಇಲ್ಲ, ಗುಣಾಕಾರದ ಸಂಬಂಧ ಇದ್ದಿದೆ. LHSದಾಗ ಗುಣಾಕಾರ ಇತ್ತಂದ್ರೆ RHSದಾಗ ಬಂದಾಗ ಭಾಗಾಕಾರ ಆಗುತ್ತದೆ. ಅದರಿಂದ x ಸಮನಾಗಿದೆ 5y. ಈ ರೀತಿ ಏನು ಮಾಡ್ಬೇಕಂತಂದ್ರೆ ವರ್ಜಿಸುವ ವಿಧಾನ ಮೂಲಕ ಏನು ಮಾಡಬೇಕು? ಪರಿಹಾರವನ್ನು ಕಂಡುಕೊಳ್ಳಬೇಕು. ಹೀಗೆ ಅಭ್ಯಾಸ 3.3 ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನದಿಂದ ಬಿಡಿಸಿ ಅಂತ. ಇದರಲ್ಲಿ 1, 2, 3, 4 ಉಪಪ್ರಶ್ನೆಗಳಿವೆ. ಒಂದೊಂದಾಗಿ ಬಿಡಿಸೋಣ ಮಕ್ಕಳೇ. ಮೊದಲನೇ ಪ್ರಶ್ನೆ, x + y = 5, 2x - 3y = 4. ಇದಕ್ಕೆ ಸಮೀಕರಣ 1, ಸಮೀಕರಣ 2 ಅಂದ್ಕೊಂಡೆ. ಮೊದಲ ಇದೇ ಸಮೀಕರಣ ಎಂಬುದು ಆದೇಶ ವಿಧಾನದಿಂದ ಕಂಡುಕೊಳ್ಳೋಣ. ಆನಂತರ ವರ್ಜಿಸುವ ವಿಧಾನದಿಂದ. ಈ ಕಡೆ ಆದೇಶ ವಿಧಾನ ಅಂತ ಬರ್ತೀನಿ ಮಕ್ಕಳೇ, ಈ ಕಡೆ ವರ್ಜಿಸುವ ವಿಧಾನ ಅಂತ ಬರ್ತೀನಿ. ಎರಡು ವಿಧಾನದಿಂದ ಪರಿಹಾರವನ್ನು ತೆಗೀರಿ ಅಂತ ಹೇಳಿದ. ಆದ್ದರಿಂದ ಎರಡು ವಿಧಾನದಿಂದ ಒಂದೇ ಪೇಪರಲ್ಲಿ ಮಾಡೀನಿ ಮಕ್ಕಳೇ. ಮೊದಲನೇದು ಆದೇಶ ವಿಧಾನ. ಸಮೀಕರಣ 1ರಿಂದ ಸಮೀಕರಣ 1 ಯಾವುದಾರು ಇದದ x + y = 5 ಅಂತ. x + y = 5. ಇದನ್ನು ಒಂದು ಚರಾಕ್ಷರ ರೂಪದಲ್ಲಿ ಚರಾಕ್ಷರದ ಬೆಲೆಯನ್ನು ತೆಗೆದುಕೊಂಡಾಗ ಇಲ್ಲಿ x ಸಮನಾಗಿದೆ +y ಇದ್ದಿಂದ LHSದಾಗ +y ಇದ್ದಿಂದ RHSದಾಗ ಬಂದಾಗ -y ಆಗುತ್ತದೆ. ಅದನ್ನು 5 ಹೆಂಗೆ ಅಂದಾಗ -y ಸಮನಾಗಿದೆ. ಈ ಒಂದು
ಸಮೀಕರಣಕ್ಕೆ 3 ಅಂತ ಕೊಟ್ಟಾಗ ಸಮೀಕರಣ 3 ಸಮೀಕರಣ 2ರಲ್ಲಿ ಆದೇಶಿಸಿ ಈ ಸಮೀಕರಣ 3 ಎಂಬುದು ಸಮೀಕರಣ 2 ಇರೋದು ನೋಡ್ರಿ. ಇದ್ರಾಗ ಏನು ಮಾಡಬೇಕು, ಆದೇಶಿಸಿದಾಗ ಇಲ್ಲಿ ಸಮೀಕರಣ ಏನದ ಅಂತಂದ್ರೆ ಎರಡನೇದು 2x - 3y = 4. ಈ ಸಮೀಕರಣದಲ್ಲಿ ಎಕ್ಸ್ನ ಬೆಲೆ, ಎಕ್ಸ್ನ ಚರಾಕ್ಷರದ ಜಾಗದಲ್ಲಿ ಈ ಬೆಲೆಯನ್ನು ಹಾಕಬೇಕು ಮಕ್ಕಳೇ. ಆದ್ದರಿಂದ 2 ಬ್ರ್ಯಾಕೆಟ್ ಎಕ್ಸ್ ಅಂತಂದ್ರೆ y 5 - y 5 - y ಬ್ರ್ಯಾಕೆಟ್ ಕ್ಲೋಸ್. ಇದು ಮೈನಸ್ 3y ಸಮಾನಾಗಿದೆ. ಇದು 4 ಅಂತ ಬರ್ತೀನಿ. ಈಗ ಇದು ಆವರಣ ಬಿಡಿಸ್ಕೋಬೇಕು, ಬ್ರ್ಯಾಕೆಟ್ ಬಿಡಿಸ್ಕೋಬೇಕಂತ ಆವರಣದ ಹೊರಗಡೆ ಇದ್ದಂಥ ಅಂಕಿಯಿಂದ ಒಳಗಡೆ ಇದ್ದಂಥ ಅಂಕಿ ಮತ್ತು ಚರಾಕ್ಷರನ ಗುಣಿಸಿದಾಗ 2 × 5 ಅಂತಂದಾಗ 10 ಬಂತು. 2 × 5 = 10 ಪ್ಲಸ್ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇತ್ತು, ಪ್ಲಸ್ ಇಂಟು ಮೈನಸ್ 2 × y ಅಂತಂದ್ರೆ 2y ಮೈನಸ್ 3y ಸಮಾನಾಗಿದೆ 4 ಅಂತ ಬರ್ತೀನಿ. ಇಲ್ಲಿ 10 ಹೆಂಗದ ಹಂಗು ಮೈನಸ್ಸು 2y ಮೈನಸ್ 3y 2 ಏನವ ಅಂತಂದ್ರೆ ಸಮಚಿಹ್ನೆ ಅವ. ಸಮಚಿಹ್ನೆ ಇದ್ದಾಗ ಏನು ಮಾಡಬೇಕು, ಕೂಡಿಸ್ಬೇಕು. 2 ಮತ್ತು 3 ಕೂಡಿಸಿದಾಗ 5y ಆಯಿತು. ಇವು 2ರಲ್ಲಿ ದೊಡ್ಡ ಸಂಖ್ಯೆ 3 ಅದ, ಅದ್ರ ಮುಂದೆ ಮೈನಸ್ ಅದ, ಮೈನಸ್ ಅಂತ ಬರ್ಕೊಂಡಿನಿ. ಸಮಾನಾಗಿದೆ 4. ಇದು 10 ಎಂಬುದು ಪ್ಲಸ್ದಾಗ ಅದ, RHSದಾಗ ಬಂದಾಗ ಮೈನಸ್ ಆಗುತ್ತದೆ. ಆದ್ದರಿಂದ ಮೈನಸ್ 5y ಸಮಾನಾಗಿದೆ 4 ಮೈನಸ್ 10 ಅಂತ ಆಯಿತು. ಈಗ ಇಲ್ಲಿ 5 ಮತ್ತು y ಮಧ್ಯದಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂತಂದು ಗುಣಾಕಾರದ ಚಿಹ್ನೆ ಇತ್ತು. LHSದಾಗ ಗುಣಾಕಾರ ಇತ್ತಂತ ಭಾಗಾಕಾರದ ಬಂದಾಗ ಇದು ಸಮಾನ ಚಿಹ್ನೆ RHSದಾಗ ಬಂದಾಗ ಏನಾಯ್ತು ಅಂದ್ರೆ ಭಾಗಾಕಾರ ಆಯ್ತದ. ಆದ್ದರಿಂದ 5 ಅಂತ ಬರ್ತೀನಿ ಭಾಗಲಬ್ಧದಲ್ಲಿ. 4ರಲ್ಲಿ 10 ಕಳೆಯೋಕ್ಕಾಗಲ್ಲ, 10ರಿಂದನೇ 4 ಕಳಿಬೇಕು. ಕಳೆದಾಗ 6. ಇವು 2ರಲ್ಲಿ ದೊಡ್ಡ ಸಂಖ್ಯೆ 10 ಅದ, ಮುಂದೆ ಮೈನಸ್ ಅದ, ಮೈನಸ್ 6 ಅಂತ ಬರ್ದೆವು. ಇದು ಅಂಶ ಮತ್ತು ಛೇದದಲ್ಲಿ ಮೈನಸ್ ಇರೋದ್ರಿಂದ ಏನಾಯಿತು ಅಂತಂದ್ರೆ ಕ್ಯಾನ್ಸಲ್ ಆಯಿತು. ಈಗ y ಸಮಾನಾಗಿದೆ 6/5 ಸಮೀಕರಣ 3ರಲ್ಲಿ ಆದೇಶಿಸಿ. ಸಮೀಕರಣ 3 ಯಾವುದರ ಅಂತಂದ್ರೆ ಇದು ಅದ ರೀ ಸಮೀಕರಣ 3. 5 x ಸಮಾನಾಗಿದೆ 5 ಮೈನಸ್ y ಅಂತ ಈ ಸಮೀಕರಣದಲ್ಲಿ ಈ yನ ಬೆಲೆಯನ್ನು ಆದೇಶಿಸಬೇಕು. x ಸಮಾನಾಗಿದೆ 5 ಮೈನಸ್ y, x ಸಮಾನಾಗಿದೆ 5 ಹೆಂಗದಾಗ ಬರ್ದು ಮೈನಸ್ y ಸಮಾನಾಗಿದೆ ಎಷ್ಟು ಅಂತ 6/5 6/5 ಬರೆದಬೇಕು, ಬರ್ಕೊಂಡಿದ್ದೀನಿ. ಈಗ ಇದು ಭಿನ್ನರಾಶಿಯ ಸಂಕಲನ, ಭಿನ್ನರಾಶಿಯ ವ್ಯವಕಲನ ಆಯಿತು. ಇಲ್ಲಿ ಈ ಒಂದು ಅಂಕಿ ಈ ಪೂರ್ಣ ಸಂಖ್ಯೆಗೆ ಯಾನೂ ಛೇದ ಇಲ್ಲ ಅಂತ ಒಂದಿರ್ತದೆ ಮಕ್ಕಳೇ. ಆದ್ದರಿಂದ 2 ಲಸ ತೆಗೆದಾಗ 5 ಬಂತು, 1 × 5 = 5 ಬಂತು. ಈಗ 1 ಎಷ್ಟಲೆ 5 ಅಂತ ಅಂದಾಗ 1 × 5 = 5. ಅದರಿಂದ ಇದಕ್ಕೆ ಗುಣಿಸಿದಾಗ 5 × 5 = 25 ಬಂತು. 5 ಎಷ್ಟಲೆ 5 ಅಂತ 5 1 ಇದು 6 1 6. ಆದ್ದರಿಂದ x ಸಮಾನಾಗಿದೆ 25 ಮೈನಸ್ 6/5 ಅಂತ ಬಂತು. ಈಗ ಇದರಲ್ಲಿ ಇದನ್ನು ಕಳಿಬೇಕು. x ಸಮಾನಾಗಿದೆ 25ರಲ್ಲಿ 6 ಕಳೆದಾಗ 19. ಇದು 5 ಹೆಂಗದ ಹಂಗೆ. ಆದ್ದರಿಂದ x ಸಮಾನಾಗಿದೆ 19/y 5 ಸಾರಿ ಮಕ್ಕಳೇ. ಆದ್ದರಿಂದ x ಸಮಾನಾಗಿದೆ 19/5, y ಸಮಾನಾಗಿದೆ 6/5 ಅಂತ ಇದು ನಾವು ಆದೇಶ ವಿಧಾನದಿಂದ ಉತ್ತರವನ್ನು ಕಂಡುಕೊಂಡಿದ್ದೇವೆ. ಈಗ ಇದೇ ರೀತಿ ವರ್ಜಿಸುವ ವಿಧಾನದಿಂದ ಸೇಮ್ x ಸಮಾನಾಗಿದೆ 19/5 ಬರಬೇಕು ಮತ್ತು y ಸಮಾನಾಗಿದೆ 6/5 ಅಂತ ಬರಬೇಕು. ವರ್ಜಿಸುವ ವಿಧಾನದಿಂದ ಮಾಡೋಣ ಮಕ್ಕಳೇ. ವರ್ಜಿಸುವ ವಿಧಾನ ಮೊದಲನೇ ಸಮೀಕರಣ x + y ಸಮಾನಾಗಿದೆ 5. ಇದು ಮೊದಲನೇ ಸಮೀಕರಣ. 2x - 3y = 4. ಇದು ಎರಡನೇ ಸಮೀಕರಣ. ಸಮೀಕರಣ 1ಕ್ಕೆ 2ರಿಂದ ಗುಣಿಸಿ. ಸಮೀಕರಣ 1 ಯಾವುದ್ರಿ ಇದು ಅದ. ಇದಕ್ಕೆ ಏನು ಮಾಡಬೇಕು, 2ರಿಂದ ಗುಣಿಸಬೇಕು. 2 ಬ್ರ್ಯಾಕೆಟ್ x + y ಸಮಾನಾಗಿದೆ 5 ಬ್ರ್ಯಾಕೆಟ್ ಕ್ಲೋಸು. ಇದು ಆವರಣವನ್ನು ಬಿಡಿಸ್ಬೇಕು. ಬಿಡಿಸ್ಬೇಕಾದ್ರೆ ಏನು ಮಾಡಬೇಕಂತ ಆವರಣದ ಹೊರಗಡೆ ಇದ್ದಂಥ ಅಂಕಿಯಿಂದ ಆವರಣದ ಒಳಗಿದ್ದಂಥ ಎಲ್ಲ ಅಂಕಿಗಳಿಗೂ ಗುಣಿಸ್ಬೇಕು. 2 × x ಅಂತ 2x, ಇದು ಪ್ಲಸ್ಸು ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು. 2 × y ಅಂತ 2y ಸಮಾನಾಗಿದೆ 2 × 5 ಅಂತ 10. ಇದು ಸಮೀಕರಣ ಎಷ್ಟೈತ್ರಿ 3 ಆಯಿತು. ಸಮೀಕರಣ 3 ಮತ್ತು ಸಮೀಕರಣ 2 ಏನು ಮಾಡ್ಬೇಕಂದ್ರೆ ಕಳಿಬೇಕು. ಕಳೆದಾಗ ಇಲ್ಲಿ ಮೈನಸ್ ಚಿಹ್ನೆಯನ್ನು ಹಾಕಿದ್ದೇವೆ ಕಳಿಬೇಕಂತ. ಇಲ್ಲಿ 2x + 3y ಸಮಾನಾಗಿದೆ 10. 2x - 3y ಸಮಾನಾಗಿದೆ 4. ಇಲ್ಲಿ ಪ್ಲಸ್ ಇತ್ತು ಮಕ್ಕಳೇ, ಇದಕ್ಕೆ ಏನು ಮಾಡಿದ್ರೆ ಮೈನಸ್ ಅಂತ ತಿಳ್ಕೊಂಡೆ. ಇಲ್ಲಿ ಮೈನಸ್ ಇತ್ತು ಪ್ಲಸ್ಸು, ಇಲ್ಲಿ ಪ್ಲಸ್ ಇತ್ತು ಮೈನಸ್. ಈಗಿದು 2x + 2x ಇದ್ದು -2x ಅಲ್ಲಿ ಕಳೆದಾಗ
ಏನು ಬರ್ತದೆ 0 ಬರ್ತದೆ. ಇಲ್ಲಿ ಪ್ಲಸ್ ಅದ 2y, ಇಲ್ಲಿ ಪ್ಲಸ್ ಅದ 2y ಅಂತಂದ್ರೆ ಇದು ಏನು ಮಾಡಬೇಕು ಕೂಡಿಸ್ಬೇಕು. ಸಮಚಿಹ್ನೆ ಕೂಡ್ಸಾಗ 2 ಮತ್ತು 3 ಅಂದರೆ 5 ಇತ್ತು. y ಹೆಂಗದ ಸಮನಾಗಿದೆ. 10ರಲ್ಲಿ 4 ಕಳೆದಾಗ 6. y 5 ಮತ್ತು y ಮಧ್ಯದಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂತಂದ್ರೆ ಗುಣಾಕಾರದ ಚಿಹ್ನೆ ಇರ್ತದೆ. ಅದರಿಂದ LHSದಾಗ ಗುಣಾಕಾರ ಇತ್ತು ಅಂತಂದ್ರೆ ಸಮನಾಗಿ ಚಿಹ್ನೆ ಈ ಕಡೆ RHSದಾಗ ಬಂದಾಗ ಭಾಗಾಕಾರ ಆಯ್ತದ. 6ಕ್ಕೆ 6 ಬರ್ದು ಭಾಗಲಬ್ಧದಲ್ಲಿ 5 ಅಂತ ಬರ್ದೆ. ಅದರಿಂದ y ಸಮನಾಗಿದೆ 6/5 ಆಯಿತು ಮಕ್ಕಳೇ. ಇದೇ ಬೆಲೆ ಎಂಬುದು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನಂದ್ರೆ x + y ಸಮನಾಗಿದೆ 5 ಅಂತದ. ಆ ಸಮೀಕರಣದಲ್ಲಿ ಆದೇಶಿಸಿದಾಗ yನ ಬೆಲೆ ಏನಾಯ್ತದ ಅಂತಂದ್ರೆ x + 6/5 ಸಮನಾಗಿದೆ 5. ಎಕ್ಸ್ ಹೆಂಗದ ಹಂಗೆ ಬರ್ದು ಇದು ಪ್ಲಸ್ ಇದಿಂದ ಸಮಾನ ಚಿಹ್ನೆ ಈ ಕಡೆ ಬಂದಾಗ ಮೈನಸ್ ಆಗುತ್ತದೆ. ಆದ್ದರಿಂದ 5 - 6/5 ಅಂತ ಬೈತು. ಈಗ ಇದು ಭಿನ್ನರಾಶಿ ವ್ಯವಕಲನ ಆಯಿತು ಮಕ್ಕಳೇ. ಇದನ್ನು ಏನು ಮಾಡುವ, ಇಲ್ಲಿ ಛೇದ ಏನಿಲ್ಲ ಅಂತಂದ್ರೆ ಈ ಪೂರ್ಣ ಸಂಖ್ಯೆ 1 ಛೇದ ಇರ್ತದೆ. ಇದ್ರದ್ದು 1 ಮತ್ತು 5 ಲಸ ತೆಗೆದಾಗ 5 ಬಂತು. ಈಗ 1 ಎಷ್ಟಲೇ 5 ಅಂತಂದ್ರೆ 1 5ಲೇ 5. ಛೇದಕ್ಕೆ ನಾವು 5ರಿಂದ ಗುಣಿಸೋ 5 ಹೊಂಟದ ಅಂತಂದ್ರೆ ನಾವು ಅಂಶಕ್ಕೂ 5ರಿಂದ ಗುಣಿಸ್ಬೇಕು. 5 5ಲೇ 25 ಮೈನಸ್ 5 1ಲೇ 5 ಅಂತಂದ್ರೆ ಛೇದಕ್ಕೆ ನಾವು 1 ಗುಣಿಸೋ 5 ಹೊಂಟದ ಅಂಶಕ್ಕೂ ನೀವು ಏನು ಮಾಡಬೇಕು 1ರಿಂದ ಗುಣಿಸ್ಬೇಕು. 6 1ಲೇ 6. ಆದ್ದರಿಂದ 25 - 6/5 ಅಂತ ಬಂತು. x ಸಮನಾಗಿದೆ 19/5 ಬಂತು. ಆದ್ದರಿಂದ y ಸಮನಾಗಿದೆ 6/5. ಇಲ್ಲಿ ವರ್ಜಿಸುವ ವಿಧಾನದಿಂದ ಮತ್ತು ಆದೇಶಿಸುವ ವಿಧಾನದಿಂದ ಎರಡು ವಿಧಾನದಿಂದ ಅದನ್ನು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ತೆಗೆದುಕೊಂಡಿದೆ. ಎರಡರ ಪರಿಹಾರದಲ್ಲಿ x ಸಮನಾಗಿದೆ 19/5, x ಸಮನಾಗಿದೆ 19/5, y ಸಮನಾಗಿದೆ 6/5, y ಸಮನಾಗಿದೆ 6/5. ಎರಡು ಸಮ ಉತ್ತರವನ್ನು ಬಂದು ಮಕ್ಕಳು. ಎರಡನೇ ಉಪಪ್ರಶ್ನೆ 3x + 4y ಸಮನಾಗಿದೆ 10 ಮತ್ತು 2x - 2y ಸಮನಾಗಿದೆ 2. ಇದು ಕೂಡ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದ ಮೂಲಕ ಏನು ಮಾಡಿದ ಅಂತಂದ್ರೆ ಎರಡು ವಿಧಾನದಿಂದನೂ ಪರಿಹಾರ ನಾವು ತೆಗೆದಿದ್ದೆವು. ಮೊದಲನೇ ಸಮೀಕರಣ 3x + 4y ಸಮನಾಗಿದೆ 10. ಇದು ಸಮೀಕರಣ 1. 2x - 2y ಸಮನಾಗಿದೆ 2. ಇದು ಸಮೀಕರಣ 2. ಸಮೀಕರಣ 1ರಿಂದ ತೆಗೆದುಕೊಂಡಾಗ ಸಮೀಕರಣ 1 ಏನದ ಅಂತಂದ್ರೆ 2x + 4y ಸಮನಾಗಿ 10. ಇದರಿಂದ 3x ಹೆಂಗದ ಬರ್ದೆ. ಇದು ಪ್ಲಸ್ 4y ಸಮನಾಗಿದೆ ಚಿಹ್ನೆ ಈ ಕಡೆ ಬಂದಾಗ -4y ಆಗುತ್ತದೆ. ಇಲ್ಲಿ x ಸಮನಾಗಿದೆ 10 - 4y. ಇದು 3 ಮತ್ತು x ಮಧ್ಯದಲ್ಲಿ ಯಾವುದೇ ಸಂಬಂಧ ಇಲ್ಲ, ಗುಣಾಕಾರದ ಸಂಬಂಧ ಇದೆ. LHSದ ಗುಣಾಕಾರ ಇತ್ತು ಅಂತಂದು ಸಮಾನ ಚಿಹ್ನೆ ಈ ಕಡೆ RHSದಾಗ ಬಂದ ಭಾಗಾಕಾರ ಆಗುತ್ತದೆ. ಆದ್ದರಿಂದ /3 ಅಂತ ಬರೆದಿದೆ. ಇದು ಸಮೀಕರಣ ಎಷ್ಟು ರೀ 3. ಈಗ ಸಮೀಕರಣ 3ಅನ್ನು ಸಮೀಕರಣ 2ರಲ್ಲಿ ಸಮೀಕರಣ 2 ಯಾವುದು ಅಂತಂದ್ರೆ ಇದಾದರೆ ಇದರಲ್ಲಿ ಏನು ಮಾಡ್ಬೇಕು ಆದೇಶಿಸಬೇಕು. ಸಮೀಕರಣ 2 ಬರ್ಕೋಬೇಕು. 2x - 2y ಸಮನಾಗಿದೆ 2 ಅಂತ ಬರ್ದೆವು. 2 ಹೆಂಗದಂಗೆ x ಅಂತ ಈ ಚರಕ್ಷರದ ಬೆಲೆ ಎಷ್ಟು ಅದ ರೀ 10 - 4y/3. 10y - 4y 10 - 4y/3. ಇದು -2y ಸಮನಾಗಿದೆ 2. ಇದನ್ನು ಅವರ್ಣ ಬಿಡಿಸ್ಬೇಕಂತ ಗುಣಲಬ್ಧ ಮಾಡಬೇಕು. ಗುಣಲಬ್ಧ ಮಾಡಿದಾಗ 2 × 10 ಅಂತಂದ್ರೆ 20 ಆಯಿತು. 2 × 4y ಅಂತಂದ್ರೆ 8y ಆಯಿತು. /3 ಹೆಂಗದ ಹಂಗೆ -2y ಸಮನಾಗಿದೆ 2 ಅಂತ ಬರ್ಕೊಂಡಿದ್ದೇವೆ. ಈಗ ಇಲ್ಲಿ ಇದು ಏನಾಯ್ತು ಅಂತಂದ್ರೆ ಭಿನ್ನರಾಶಿ ವ್ಯವಕಲನ. ಇದಕ್ಕೆ ಏನಿಲ್ಲ ಅಂತ 1 ಇರ್ತದೆ ಮಕ್ಕಳೇ. ಛೇದ ಏನಿಲ್ಲ ಅಂತ 1 ಬರ್ತದೆ. ಇದ್ರ ಲಸ ತೆಗೆದು 3 ಬರ್ತದೆ. 3 1ಲೇ 3 ಲಸ 3 ಬರ್ತದೆ. 3ಕ್ಕೆ ಎಷ್ಟು ಗುಣಾಕಾರ ಮಾಡೋದು 3 ಬರ್ತದೆ. 3ಕ್ಕೆ 1 ಗುಣಾಕಾರ ಮಾಡೋದು 3 ಬರ್ತದೆ. ಅದರಿಂದ ಛೇದಕ್ಕೆ ನೀವು ಎಷ್ಟು ಗುಣಿಸ್ತಿರಲಿಲ್ಲ ಅಂಶಕ್ಕೂ ನೀವು ಅಷ್ಟನ್ನು ಗುಣಿಸ್ಬೇಕು. 1ಲೇ ಅಂತಂದ್ರೆ 20 - 8y ಮೈನಸ್ ಅಂತ ಬರ್ದೆವು. ಇಲ್ಲಿ 1 ಎಷ್ಟಲೇ 3 ಅಂತಂದ್ರೆ 1ಕ್ಕೆ 3 ಸಲ ಗುಣಾಕಾರ ಮಾಡೋದು 3 ಬರ್ತಂತ ಅಂಶಕ್ಕೂ ನೀವು ಏನು ಮಾಡಬೇಕು 3ದಿಂದ ಗುಣಿಸ್ಬೇಕು. 3 2 6y ಅಂತಾಯಿತು ಸಮನಾಗಿದೆ 2. ಈಗ ಇದು 20 ಹೆಂಗದಂಗೆ ಬರ್ದೆ. ಇದನ್ನು ಮೈನಸ್ ಅದ, ಇದನ್ನು ಮೈನಸ್ ಅದ. ಎರಡು ಸಮಚಿಹ್ನೆಗಳಿದ್ದಾಗ ಕೂಡಿಸ್ಬೇಕು. 8ರಾಗ 6 ಕೂಡಿಸಿದ್ರೆ ಎಷ್ಟು 14. y ಅಂದ್ರೆ y ಬರೀ ಸಮನಾಗಿದೆ. ಇದು 3 ಅಂಬದು ಭಾಗಲಬ್ಧದಾಗ ಅದ. LHSದಾಗ ಇಲ್ಲಿ ಭಾಗಲಬ್ಧ ಇತ್ತಂತ RHSದಾಗ ಬಂದಾಗ ಗುಣಲಬ್ಧದಾಗ ಬರ್ತದೆ. ಅದರಿಂದ 2 × 3 ಅಂತ ಬರ್ದೆವು. ಬರ್ದಾದ ನಂತರ 20 - 4y ಸಮನಾಗಿದೆ. ಇದು ಗುಣಿಸಿದಾಗ ಎಷ್ಟು 6 ಆಯಿತು.
-14y ಸಮನಾಗಿದೆ 6 ಹೆಂಗದಂಗೆ ಬರ್ದು ಪ್ಲಸ್ LHS ಪ್ಲಸ್ 20 ಇದ್ದಿಂದು RHS ಬಂದಾಗ -20 ಆಗುತ್ತದೆ, ಅದು -20. y ಸಮನಾಗಿದೆ 6ರಲ್ಲಿ 20 ಕಳೆಯೋಕ್ಕಾಗಲ್ಲ, 20ರಿಂದನೇ 6 ಕಳಿಬೇಕು, ಕಳೆದಾಗ ಎಷ್ಟು 14, ಇದು 14 ಅಂತ ಬರ್ದೆ. ದೊಡ್ಡ ಸಂಖ್ಯೆ ಮೈನಸ್ ಅದ, ಮೈನಸ್ ಅಂತ ಬರ್ದೆ. ಇಲ್ಲಿ -14 ಮತ್ತು y ಮಧ್ಯದಲ್ಲಿ ಯಾವುದೇ ಸಂಬಂಧ ಇಲ್ಲ ಅಂತಂದಾಗ ಗುಣಾಕಾರದ ಸಂಬಂಧ ಇರ್ತದೆ. LHS ಗುಣಾಕಾರ ಇತ್ತಂದ್ರೆ RHS ಬಂದಾಗ ಭಾಗಾಕಾರದಾಗ ಆಯ್ತದ. ಆದ್ದರಿಂದ ಮೈನಸ್ಸು ಕ್ಯಾನ್ಸಲ್ ಆಯಿತು, ಅದು 14 ಒಂದಲೇ 14, 14 ಒಂದಲೇ 14. ಆದ್ದರಿಂದ y ಸಮನಾಗಿದೆ ಎಷ್ಟು 1. ಇದೇ y ಸಮನಾಗಿದೆ 1 ಸಮೀಕರಣ 3ರಲ್ಲಿ ಆದೇಶಿಸಿ. ಸಮೀಕರಣ 3 ಏನದ ಅಂತಂದ್ರೆ x ಸಮನಾಗಿದೆ 10 -4y/3. ಅದೇ ಎಂಬುದು ಈ ಕಡೆ ಬರೋದು ಸಮನಾಗಿದೆ 10 ಹೆಂಗದಂಗೆ ಬರ್ದು -4y ಜಾಗದಲ್ಲಿ 1 ಅಂತ ಬರ್ಕೊಂಡೆ /3. ಇಲ್ಲಿ 4 × 1 ಅಂತಂದು 4 ಬಂತು. 10 - 4/3 ಸಮನಾಗಿದೆ 10ರಲ್ಲಿ 4 ಕಳೆದಾಗ 6, ಇದು 3 ಹೆಂಗದಂಗೆ, ಇದು 3 ಒಂದಲೇ 3 2. ಆದ್ದರಿಂದ x ಸಮನಾಗಿದೆ ಎಷ್ಟು 2, y ಸಮನಾಗಿದೆ 1. ಇದು ಆದೇಶ ವಿಧಾನದಿಂದನೂ ಕಂಡುಹಿಡಿದ. ಈಗ ವರ್ಜಿಸುವ ವಿಧಾನದಿಂದ ಅಂತ ಕಂಡುಹಿಡೋಣ. ವರ್ಜಿಸುವ ವಿಧಾನ ಇಲ್ಲೇ ಬರ್ತೀನಿ ಮಕ್ಕಳೇ. ಸಮೀಕರಣ 1 3x + 4y ಸಮನಾಗಿದೆ 10. ಇದು ಸಮೀಕರಣ 1. 2x - 2y ಸಮನಾಗಿದೆ 2. ಸಮೀಕರಣ 2. ಸಮೀಕರಣ 2ಕ್ಕೆ 2ರಿಂದ ಗುಣಿಸಿ. ಸಮೀಕರಣ 2 ಇದಕ್ಕೆ ಎಂಬುದು 2ರಿಂದ ಗುಣಿಸ್ಬೇಕು. ಗುಣಿಸಾಕ ಸಮೀಕರಣ 2 ಮೊದಲು ಬರ್ಕೊಂಬೋಣ. 2x - 2y ಸಮನಾಗಿದೆ 2. ಇದು ಬ್ರ್ಯಾಕೆಟ್ ಹಾಕಿ 2 ಅಂತ ಬರ್ದೆ. ಇದು ಬ್ರ್ಯಾಕೆಟ್ ಬಿಡಿಸ್ಬೇಕಂತ ಆವರಣದ ಹೊರಗಡೆ ಇದ್ದಂಥ ಸಂಖ್ಯೆಯಿಂದ ಆವರಣದ ಒಳಗಡೆ ಇದ್ದಂಥ ಸಂಖ್ಯೆಗಳಿಗೆಲ್ಲ ಗುಣಾಕಾರ ಮಾಡಬೇಕು. 2 × 2x ಅಂತ 4x. ಇಲ್ಲಿ ಪ್ಲಸ್ ಇರ್ತದೆ, ಏನೂ ಇಲ್ಲ ಅಂತಂದ್ರೆ ಯಾವ ಚಿಹ್ನೆ ಇರ್ತದೆ, ಧನ ಚಿಹ್ನೆ ಇರ್ತದೆ. ಧನ ಇಂಟು ಋಣ ಮಾಡಿದಾಗ ಋಣ ಬರ್ತದೆ. 2 × 2 ಅಂತ 4. 2y ಸಮನಾಗಿದೆ 2 2 ಎಷ್ಟು 4 ಬಂತು. ಈ ಸಮೀಕರಣಕ್ಕೆ 3 ಅಂತ ಹೆಸರು ಕೊಟ್ಟೆವು. ಸಮೀಕರಣ 3ಅನ್ನು ಪ್ಲಸ್ ಸಮೀಕರಣ 2ರಲ್ಲಿ ಅಥವಾ ಸಮೀಕರಣ 3 ಎಂಬುದು ಸಮೀಕರಣ 2ರಲ್ಲಿ ನಾವು ಕೂಡಿಸ್ಬೇಕು. ಕೂಡಿಸಿದಾಗ ಸಮೀಕರಣ ಇದು ಏನಂದರೆ 3ನೇದು 4x - 4y = 4 ಅಂತದ. 2ನೇ ಸಮೀಕರಣ 2, ಇದು 1ನೇ ಸಮೀಕರಣ ರೀ ಮಕ್ಕಳು. ಇದು 3x + 4y ಸಮನಾಗಿದೆ 10. ಚಿಹ್ನೆಯನ್ನು ಅದಲು ಬದಲು ಮಾಡಿದಾಗ ಇಲ್ಲ ಪ್ಲಸ್ ಇದ್ದಿಂದ ಪ್ಲಸ್ಸು, ಇದು ಮೈನಸ್ ಅಂತ ಬರ್ಕೊಂಡಾಗ ಇದು ಮತ್ತು ಇದು ಮೈನಸ್ ಪ್ಲಸ್ ಏನು ಕ್ಯಾನ್ಸಲ್ ಆಯಿತು. ಇದು ಏನು ಉಳಿತು ಅಂತಂದ್ರೆ 7x ಉಳಿತು ಸಮನಾಗಿದೆ 14. x ಸಮನಾಗಿದೆ 14/7 ಅಂತಂದ್ರೆ ಇದು 7 ಒಂದಲೇ 7, 7 2 14. x ಸಮನಾಗಿದೆ ಎಷ್ಟು ಬಂತು 2 ಬಂತು. x ಸಮನಾಗಿದೆ 2 ಸಮೀಕರಣ 2ರಲ್ಲಿ ಆದೇಶಿಸಿ. 2 ಏನಂತ 2x + 4y ಸಮನಾಗಿದೆ 10. x ಅಂತಂದರೆ 2, ಅದೇ 2 3 × 2 ಅಂತ ಬರ್ತದೆ ಪ್ಲಸ್ 4y ಸಮನಾಗಿದೆ 10. ಇದನ್ನು ಗುಣಾಕಾರ ಮಾಡಿದಾಗ 6 + 4y ಸಮನಾಗಿದೆ 10. 4y ಇದು LHSದಾಗೆ +6 ಇದೊಂದು RHS ಬಂದಾಗ -6 ಆಗುತ್ತದೆ. 10 - 6 ಅಂತ 4 ಬಂತು. ಇಲ್ಲಿ 4 ಉಳಿತು. ಆದ್ದರಿಂದ ಇಲ್ಲಿ y ಸಮನಾಗಿದೆ 4 ಒಂದಲೇ ಹೋಯಿತು. ಅದರಿಂದ x ಸಮನಾಗಿದೆ 2, y ಸಮನಾಗಿದೆ 2. ಆದೇಶ ವಿಧಾನದಿಂದನೂ x ಸಮನಾಗಿದೆ 2, y ಸಮನಾಗಿದೆ 2. ಇಲ್ಲಿಗೆ 2ನೇ ಉಪಪ್ರಶ್ನೆ. 3ನೇ ಉಪಪ್ರಶ್ನೆ 3x - 5y ಸಮನಾಗಿದೆ 4 ಮತ್ತು 9x ಸಮನಾಗಿದೆ 2y + 7 ಅಂತ ಸಮಸ್ಯೆ ಅದ ಮಕ್ಕಳೇ. ಈ ಒಂದು ಸಮಸ್ಯೆಗೆ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದಿಂದ ಪರಿಹಾರನ ಬಿಡಿಸೋಣ. ಮೊದಲನೇದು 3x - 5y ಸಮನಾಗಿದೆ 4. ಇದು ಸಮೀಕರಣ 1. 9x - 2y ಸಮನಾಗಿದೆ 7. ಇದು ಸಮೀಕರಣ 2. ಸಮೀಕರಣ 1ರಿಂದ ಒಂದಿದು 3x - 5y ಸಮನಾಗಿದೆ 4. 3x ಸಮನಾಗಿದೆ 4 ಹೆಂಗದಂಗೆ ಬರ್ದು ಮೈನಸ್ ಇದನ್ನು ಸಮಾನ ಚಿಹ್ನೆ RHS ಬಂದಾಗ +5y ಆಗ್ತದೆ. ಈ 3 ಮತ್ತು x ಮಧ್ಯದಲ್ಲಿ ಯಾವುದೇ ಸಂಬಂಧ ಗುಣಾಕಾರದ ಸಂಬಂಧ ಇರುತ್ತದೆ. ಚಿಹ್ನೆ ಇಲ್ಲ ಅಂತಂದ್ರೆ ಗುಣಾಕಾರ ಇರ್ತದೆ. ಇದು LHSದಾಗ ಗುಣಾಕಾರ ಇತ್ತಂದ್ರೆ RHSದಾಗ ಬಂದಾಗ ಭಾಗಾಕಾರ ಆಗುತ್ತದೆ. ಅದನ್ನು x ಉಳಿತು. x ಸಮನಾಗಿದೆ 4 + 5y/3 ಸಮೀಕರಣ 3 ಅಂತ ಕೊಟ್ಟೆವು.
ಸಮೀಕರಣ 3 ಸಮೀಕರಣ 2ರಲ್ಲಿ ಆದೇಶಿಸಿ. ಸಮೀಕರಣ 2 ಯಾವುದು ಅಂತ 2x - 2y = 7 ಅಂತದ. ಎಕ್ಸ್ನ ಚರಾಕ್ಷರ ಬೆಲೆ ಆದೇಶ ವಿಧಾನದಿಂದ ಪಡೆದೇವೆ. ಈ ಚರಾಕ್ಷರ ಬೆಲೆ ಎಂಬ ಈ ಒಂದು ಸಮೀಕರಣದಲ್ಲಿ ಆದೇಶಿಸಿದಾಗ 9 ಬ್ರ್ಯಾಕೆಟ್ 4 + 5y / 3 - 2y = 7 ಆಯಿತು. ಈಗ ಇದನ್ನು ಏನು ಮಾಡ್ಬೇಕಂತಂದ್ರೆ ಇದು ಆವರಣದ ಒಳಗಿದ್ದಂಥ ಎಲ್ಲನೂ ಬಿಡಿಸ್ಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ಏನು ಮಾಡ್ಬೇಕಂತಂದ್ರೆ 3 × 1 3 3 × 3 9 ಕಡ್ತಾ ಹೋಯ್ತು ಮಕ್ಕಳೇ. ಕಡ್ತಾ ಹೊಡಿಬೇಕು. ಕಡ್ತಾ ಹೊಡೆದಾಗ ಇಲ್ಲಿ ಏನು 3 ಉಳಿತು, ಇದು 1 ಉಳಿತು. 3 × 4 = 12 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 × 5 = 15y ಮೈನಸ್ ಇದು 2y = 7. ಇಲ್ಲಿ ಏನು ಮಾಡ್ಬೇಕಂತಂದಾಗ ಇದು ಪ್ಲಸ್ 15y ದಿಂದ ಮೈನಸ್ 2 ಕಳಿಬೇಕು. ಕಳೆದ್ರೆ 13y ಪ್ಲಸ್ 2 12 = 7. ಇದು LHSದಲ್ಲಿ ಪ್ಲಸ್ ಇದ್ದಿಂದ RHSದಾಗ ಬಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ. ಅದರಿಂದ -7 - 12 ಆಯಿತು. 13 ಮತ್ತು y ಮಧ್ಯದಲ್ಲಿ ಯಾವುದೇ ಚಿಹ್ನೆ ಇಲ್ಲ, ಗುಣಾಕಾರ ಚಿಹ್ನೆ ಇರ್ತದೆ. ಆದ್ದರಿಂದ LHSದಾಗ ಗುಣಾಕಾರ ಇತ್ತಂದ್ರೆ RHSದಾಗ ಬಂದಾಗ ಭಾಗಾಕಾರ ಆಗುತ್ತದೆ. y ಸಮನಾಗಿದೆ -5/13. ಇದೇ ಬೆಲೆ ಎಂಬುದು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನದ ಅಂತಂದ್ರೆ x ಸಮನಾಗಿದೆ 4 + 5y / 3. ಎಕ್ಸ್ ಇದು 4 + 5 y ಬೆಲೆ ಇದದ, ಇದು ಬರ್ಕೋಬೇಕು /13. ಇದು ಬಿಡಿಸಿದಾಗ 4 ಇದು ಪ್ಲಸ್ ಇಂಟು ಮೈನಸ್ ಆಯಿತು. 5 5 ಎಷ್ಟು 25. 13 ಹೆಂಗದ ಹಂಗೆ ಬರೆದಾಗ ಇಲ್ಲಿ 13 /13 4 - 25 /13 ಅದರ /3. ಇದ್ರದ್ದು ಏನು ಮಾಡ್ಬೇಕಂತಂದ್ರೆ ಲಸ ತೆಗಿಬೇಕು. ಲಸ ತೆಗೆದ್ರೆ ಎಷ್ಟು ಇದು ಏನಿರ್ತಾವೆ 1 ಇರ್ತಾವೆ. 1 13 13 ಆಯಿತು. 13 ಲಸ ಬಂತು. 1 ಎಷ್ಟಲಿ 13 ಅಂತಂದ್ರೆ 13 4 ಎಷ್ಟು ಅಂತಂದ್ರೆ 52 ಮತ್ತು 13 1 ಅಂತಂದ್ರೆ 25 /13 /3. 52ರಲ್ಲಿ 25 ಕಳೆದು 27 /13 /3. ಈಗ ಇದು ಅಂಬದು ಈ ಕಡೆ ಇದು ಮಾಡಿದಾಗ 27 /13 ಇಂಟು 1/3 ಆಗ್ತದೆ ಮಕ್ಕಳೇ. ಇದನ್ನು ಕಟ್ತಾ ಹೋಯ್ತದ. ಏನಂತಂದ್ರೆ 3 1 3 9 9 1 9 13 ಹೆಂಗದ ಅಂದ್ರೆ x ಸಮನಾಗಿದೆ 9/13 ಮತ್ತು y ಸಮನಾಗಿದೆ -5/13. ಇದು ಅಂಬದು ಆದೇಶ ವಿಧಾನದಿಂದ ಕಂಡುಹಿಡಿದು. ಈಗ ವರ್ಜಿಸುವ ವಿಧಾನದಿಂದಲೂ ಇದೇ ರೀತಿ ಪರಿಹಾರ ನೋಡೋಣ. 3x - 5y = 4 ಸಮೀಕರಣ 1. 9x - 2y = 7 ಸಮೀಕರಣ 2. ಸಮೀಕರಣ 1ಕ್ಕೆ ಸಮೀಕರಣ 3ರಿಂದ ಗುಣಿಸಿ. ಸಮೀಕರಣ 1 ಇಲ್ಲದರೆ 3x - 5y = 4. ಇದು 3ನ್ನು ಗುಣಿಸಿದಾಗ 3 3 9x ಪ್ಲಸ್ ಇಂಟು ಮೈನಸ್ 3 5 15y = 3 4 12 ಸಮೀಕರಣ 3. ಸಮೀಕರಣ 3ಕ್ಕೆ ಸಮೀಕರಣ 2ನ್ನು ಕಳೆಯಿರಿ. ಸಮೀಕರಣ 3ರಲ್ಲಿ ಸಮೀಕರಣ 2ನ್ನು ಕಳೆದಾಗ ಸಮೀಕರಣ 3 ಮೊದಲು ಬರ್ಕೋಬೇಕು. 9x - 15y = 12. ಸಮೀಕರಣ 2 ಏನದ ಅಂತಂದ್ರೆ 9x - 2y = 7. ಇಲ್ಲಿ ಪ್ಲಸ್ ಇತ್ತು ಮೈನಸ್ ಹಾಕ್ಕೊಂಡು, ಮೈನಸ್ ಇತ್ತು ಪ್ಲಸ್ ಹಾಕ್ಕೊಂಡು, ಇಲ್ಲಿ ಪ್ಲಸ್ ಅದ ಮೈನಸ್ ಹಾಕ್ಕೊಂಡು ಇದು ಪ್ಲಸ್ 9x - 9x ಅಂದರೆ ಕ್ಯಾನ್ಸಲ್ ಆದು 0 ಬಂತು. ಇಲ್ಲಿ -15y ಇದ್ದಿಂದ 2y ಕಳೆದ್ರೆ ಎಷ್ಟಾಯ್ತು ಅಂತ 13y. ದೊಡ್ಡ ಸಂಖ್ಯೆ ಇದು ಅದ, ಇದ್ರಾಗ ಇದು ಕಳೆದ ಚಿಹ್ನೆ ಮೈನಸ್ ಬಂತು. ಸಮನಾಗಿದೆ. ಇಲ್ಲಿ -12ರಲ್ಲಿ 5ನ್ನು ಕಳೆದಾಗ 7ನ್ನು ಕಳೆದಾಗ 5 ಇದು ಮಾಡಿದಾಗ 13 ಮತ್ತು ಇದು ಗುಣಾಕಾರದಾಗದ. ಈ ಕಡೆ ಬರೋಣ ಭಾಗಾಕಾರ ಆಗುತ್ತದೆ. 5 -5/13 ಆಯಿತು. ಇದೇ y ಸಮನಾಗಿದೆ -5/13 ಸಮೀಕರಣ 1ರಲ್ಲಿ ಆದೇಶಿಸಿ. 3x - 5y = 4. 3x - 5 ಬ್ರ್ಯಾಕೆಟ್ -5/13 = 4. 3x ಪ್ಲಸ್ 25 ಇದನ್ನು ಗುಣಿಸಿದಾಗ ಎಷ್ಟು 5 5 25 ಮೈನಸ್ ಇಂಟು ಮೈನಸ್ ಪ್ಲಸ್ 13 = 4. 3x ಇದು ಪ್ಲಸ್ LHSದಾಗ ಪ್ಲಸ್ ಅದ ಮಕ್ಕಳೇ.
ಆರ್ ಎಚ್ ಎಸ್ ಬಂದಾಗ ಮೈನಸ್ ಆಗುತ್ತದೆ. ಆದ್ದರಿಂದ ಇಲ್ಲಿ 4 ಮೈನಸ್ 25 ಭಾಗಿಸು 13 ಅಂತ ಬರೆದೆ. 3x ಸಮನಾಗಿದೆ. ಇದರದ್ದು ಇದು ಭಿನ್ನರಾಶಿ ವ್ಯವಕಲನ ಇತ್ತು. ಈ 4 ಕೆಳಗೆ ಏನಿಲ್ಲ ಅಂತ ಛೇದ 1 ಇರ್ತದೆ. 1 13 ಲಸ ತೆಗೆದು 13 ಬರ್ತು ಮಕ್ಕಳೇ. 1 ಎಷ್ಟಲೇ 13 ಅಂತಂದ್ರೆ 13ಲೇ ಇದಕ್ಕೂ 13 ಗುಣಿಸ್ಬೇಕು. 13 4ಲೇ 52, 13 1ಲೇ ಅಂತಂದ್ರೆ 25. ಹೆಂಗದ ಹಂಗೆ ಬರಬೇಕು. ಇದು 52ರಲ್ಲಿ 25 ಕಳೆದಾಗ 27 ಭಾಗಿಸು 13. 3x ಸಮನಾಗಿದೆ 27 ಭಾಗಿಸು 3 ಅಂತ ಬರೆದು x ಸಮನಾಗಿದೆ 27 ಭಾಗಿಸು 13 ಇಂಟು 3 ಅಂತ ಬಂತು ಮಕ್ಕಳೇ. ಇದು 3 1ಲೇ 3 9ಲೇ. ಅದರಿಂದ x ಸಮನಾಗಿದೆ 9 ಭಾಗಿಸು 13. x ಸಮನಾಗಿದೆ 9 ಭಾಗಿಸು 13 ಮತ್ತು y ಸಮನಾಗಿದೆ -5 ಭಾಗಿಸು 13. ಎರಡು ಏನು ಬಂತು ಮಕ್ಕಳೇ ಸಮಾನಾಗಿ ಬಂದು ವರ್ಜಿಸುವ ವಿಧಾನ ಆದೇಶಿಸುವ ವಿಧಾನದಿಂದ ಇಲ್ಲಿಗೆ 3ನೇ ಮುಖ್ಯ ಪ್ರಶ್ನೆ ಉಪಪ್ರಶ್ನೆ ಮುಗೀತು ಮಕ್ಕಳೇ. 1ನೇ ಮುಖ್ಯ ಪ್ರಶ್ನೆಯಲ್ಲಿ ಇದ್ದಂಥ 4ನೇ ಉಪಪ್ರಶ್ನೆ ಇದು ಕೊನೆಯ ಉಪಪ್ರಶ್ನೆ ಅದ ಮಕ್ಕಳೇ. x ಭಾಗಿಸು 2 ಪ್ಲಸ್ 2y ಭಾಗಿಸು 3 ಸಮನಾಗಿದೆ -1 ಮತ್ತು x ಮೈನಸ್ y ಭಾಗಿಸು 3 ಸಮನಾಗಿದೆ 3. ಇದು ಎರಡು ಸಮೀಕರಣ ಕೊಟ್ಟಿರುವ ಮೊದಲು ಆದೇಶ ವಿಧಾನದಿಂದ x ಭಾಗಿಸು 2 ಪ್ಲಸ್ 2y ಭಾಗಿಸು 3 ಸಮನಾಗಿದೆ -1. ಇದನ್ನು ಭಿನ್ನರಾಶಿಯ ರೂಪದಲ್ಲಿದ್ದಿಂದ ಕಡೆದು ಮೊದಲು ಏನು ಮಾಡೋ ಸರಳ ರೂಪಕ್ಕೆ ತಂದ ನಂತರ ಆನಂತರ ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ಕೊಟ್ಟು ಸಮೀಕರಣ 1ರಿಂದನ ಮಾಡ್ರ ಮಕ್ಕಳೇ. ಮೊದಲು ಈ 2ರ ಲಸ ತೆಗೆದಾಗ 2 ಮತ್ತು 3 ಲಸದಾಗ 2 3ಲೇ 6 ಲಸ ಬರ್ತದೆ. 2 ಎಷ್ಟಲೇ 6 ಅಂತಂದ್ರೆ 2 3ಲೇ 6. ಛೇದಕ್ಕೆ ನಾವು 3ರಿಂದ ಗುಣಿಸಿ 6 ಹೊಂಟ ಅಂಶಕ್ಕೂ ನಾವು 3ರಿಂದ ಗುಣಿಸ್ಬೇಕು. ಆದ್ದರಿಂದ 3x ಪ್ಲಸ್ 3 ಎಷ್ಟಲೇ 6 ಅಂತ 3 2ಲೇ 6. ಛೇದಕ್ಕೆ ನೀವು 2 ಗುಣಿಸೋದು ಅಂಶಕ್ಕೂ 2 ಗುಣಿಸ್ಬೇಕು. 2 2ಲೇ 4 4y ಸಮನಾಗಿದೆ. ಇದು ಎಲ್ ಎಚ್ ಎಸ್ದಲ್ಲಿ ಭಾಗಲಬ್ಧದಲ್ಲಿ ಇದ್ದಿಂದು ಆರ್ ಎಚ್ ಎಸ್ ಬಂದಾಗ ಗುಣಲಬ್ಧದಾಗ ಬರ್ತದೆ 6. 1 ಇಂಟು 6 ಅಂತ 6. ಇದು ಮೈನಸ್ ಇದು ಪ್ಲಸ್ಸು ಮೈನಸ್ ಇಂಟು ಪ್ಲಸ್ ಅಂತ ಮೈನಸ್ ಬಂದು ಸಮೀಕರಣ 1 ಅಂತ ಕೊಟ್ಟ. ಈಗ ಸಮೀಕರಣ 2 3x ಮೈನಸ್ y ಸಮನಿದೆ 9. ಸಮೀಕರಣ 2 ಸಮೀಕರಣ 1ರಿಂದ 3x ಪ್ಲಸ್ 4y ಸಮನಿದೆ -6. 3x ಸಮನಾಗಿದೆ -6. ಇದು ಎಲ್ ಎಚ್ ಎಸ್ದಾಗ ಪ್ಲಸ್ 4y ಇದ್ದಿಂದ ಆರ್ ಎಚ್ ಎಸ್ ಬಂದಾಗ -4y ಆಗುತ್ತದೆ. x ಸಮನಾಗಿದೆ ಇದರಲ್ಲಿ -6 -4y ಭಾಗಿಸು 3. ಇದು ಸಮೀಕರಣ 3. ಸಮೀಕರಣ 3ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿ. ಸಮೀಕರಣ 3x ಮೈನಸ್ y ಸಮನಾಗಿದೆ 9. 3 ಹೆಂಗದಾಗ ಬಂದರೆ ಇದು ಎಕ್ಸ್ನ ಚರಕ್ಷರ ಬೆಲೆ ಲಿಖಬೇಕು. -6y -4y ಭಾಗಿಸು 3 ಮೈನಸ್ y ಸಮನಾಗಿದೆ 9. ಇದು 3 1ಲೇ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದಾಗ ಏನು ಉಳಿತದೆ ಅಂತಂದಾಗ -6y -4y -y ಸಮನಾಗಿದೆ 9. -6y ಹೆಂಗದಂಗೆ ಬರ್ದು -4y ಮತ್ತು y ಇವು ಎರಡು ಸಮಚಿಹ್ನೆಗಳಿದ್ದಾಗ ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟಾಯಿತು ಅಂತಂದ್ರೆ 5 ಆಯ್ತದೆ. 5y ಸಮನಾಗಿದೆ 9. ಇಲ್ಲಿ ಎಲ್ ಎಚ್ ಎಸ್ದಾಗ -6 ಇದ್ದಿಂದ ಆರ್ ಎಚ್ ಎಸ್ದಾಗ ಬಂದಾಗ ಪ್ಲಸ್ ಆಗುತ್ತೆ. +6 ಅಂತ ಬರ್ದೆ. y ಸಮನಾಗಿದೆ 15. ಇವೆರಡು ಕೂಡ 15. ಇದು ಈ ಕಡೆ ಬರೋಣ ಮೈನಸ್ ಆಗ್ತದೆ. ಭಾಗಲಬ್ಧ ಇದು ಎಷ್ಟು 3. ಆದ್ದರಿಂದ y ಸಮನಾಗಿದೆ 3. y ಸಮನಾಗಿದೆ 3ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿ. ಸಮೀಕರಣ 3 x ಸಮನಾಗಿದೆ -6y -4y ಭಾಗಿಸು 3. -6 ಹೆಂಗದ ಹಂಗು -4 ಹೆಂಗದ ಹಂಗು y ಅಂತಂದು -3 ಅಂತ ಬರೀಬೇಕು. ಭಾಗಿಸು 3. ಇದನ್ನು ಗುಣಾಕಾರ ಅಂದ್ರೆ ಮೈನಸ್ ಏನಾಯಿತು ಪ್ಲಸ್ ಆಯಿತು. 3 4ಲೇ 12 ಪ್ಲಸ್ ಆಯಿತು. ಇದು ಎಷ್ಟು ಭಾಗಿಸು 3. ಇದು ಮೈನಸ್ ಆಯಿತು. ಇದು ಪ್ಲಸ್ ಅದ. ಎರಡು ಬೇರೆ ಬೇರೆ ಚಿಹ್ನೆದಾಗ ಕಳಿಬೇಕು. ಕಳೆದಾಗ 6ರಲ್ಲಿ 12 ಕಳೆಯೋಕೆ ಬರಲ್ಲ. 12ರಿಂದ 6 ಕಳೆದ್ರೆ ಎಷ್ಟು 6. 2ರಲ್ಲಿ ದೊಡ್ಡ ಸಂಖ್ಯೆ 12 ಅದ. 12 ಮುಂದೆ ಪ್ಲಸ್ ಅದ +6. ಇದು 3 1ಲೇ 3. 2ಲೇ x ಸಮನಾಗಿದೆ 2 y ಸಮನಾಗಿದೆ
-3 x/1 -y/3 ಸಮನಾಗಿದೆ 3. ಇದು ವರ್ಜಿಸುವ ವಿಧಾನದಿಂದ 3x - y ಸಮನಾಗಿದೆ 3. ಇದು ಹೆಂಗಂತಂದ್ರೆ ಓರೆ ಗುಣಾಕಾರ ಮಾಡಿದ್ರೂ ಬರ್ತದೆ, ಅಥವಾ ಇದು 2 ಲಾಸ ತೆಗೆದು 1 3 ಲಾಸ ತೆಗೆದು 3 ಬಂತು. 1/3 3 ಅಂತಂದ್ರೆ 1/3 ಅಂತಂದ್ರೆ 1 3 3. ನಾವು ಛೇದಕ್ಕೆ ನಾವು 3 ಮುಟ್ಸತ್ತೆ, ಅಂಶಕ್ಕೆ ನಾವು 3 ಬರಬೇಕು. 3 × x ಅಂದ್ರೆ 3x, 3/3 3 1/3 ಅಂತ. ಇದು 1 ಗುಣಿಸೋ y ಬಂತು, ಅದೆಂಬುದು ಇಲ್ಲಿ ಬರ್ದೀನಿ. ಇದು ಭಾಗಲಬ್ಧದಲ್ಲಿದ್ದಂಥ ಸಮಾನ ಚಿಹ್ನೆ ಈ ಕಡೆ ಬರೋಣ, ಏನು ಗುಣಲಬ್ಧ ಆಯ್ತದ. 3x - y ಸಮನಾಗಿದೆ 9. ಇದು ಸಮೀಕರಣ 2 ಅಂತ ಇದೆ ಎಂಬುದು ಇಲ್ಲಿ ಬರ್ಕೊಂಡಿದ್ದೀನಿ. ಮೊದಲು ಇಲ್ಲಿ ಬರ್ದು ನಂತರ ಅಲ್ಲಿ ಬರ್ದೀನಿ. ಇದು ಎಷ್ಟು ಅಂತಂದ್ರೆ 3x + 4y ಸಮನಾಗಿದೆ -6. ಇದು ಸಮೀಕರಣ 1. ಸಮೀಕರಣ 1ರಲ್ಲಿ ಸಮೀಕರಣ 2 ಕಳೆದಾಗ ಸಮೀಕರಣ 1 3x + 4y ಸಮನಾಗಿದೆ -6. ಸಮೀಕರಣ 2 3x - y ಸಮನಾಗಿದೆ 9. ಇಲ್ಲಿ ಪ್ಲಸ್ ಇತ್ತು ಮೈನಸ್ ಇಟ್ಕೊಂಡೆವು, ಇಲ್ಲಿ ಮೈನಸ್ ಇತ್ತು ಪ್ಲಸ್, ಇಲ್ಲಿ ಪ್ಲಸ್ ಇತ್ತು ಮೈನಸ್. ಇದು ಏನಾಯಿತು, ಒಂದು ಪ್ಲಸ್ 3x - 3x ಕ್ಯಾನ್ಸಲ್ ಆಯಿತು. ಇದು + 4yಯಲ್ಲಿ -y ಕಳೆದಾಗ ಏನಾಯಿತು ಅಂದ್ರೆ ಪ್ಲಸ್ನ y ಅಂದರೆ 4 1 5 ಆಯಿತು. 5y ಸಮನಾಗಿದೆ -6ರಲ್ಲಿ 9 ಕಳೆಯೋಕೆ ಬರಲ್ಲ, 2 ಸಮ ಚಿಹ್ನೆ ಮೈನಸ್ ಮೈನಸ್ ಅದ. ಈಗ ಏನು ಮಾಡಬೇಕು, ಕೂಡಿಸ್ಬೇಕು. 6 ಮತ್ತು 9 ಕೂಡಿಸೋ 15 ಆಯಿತು. 15 -15 ಆಯಿತು. ಇದು LHS ಗುಣಲಬ್ಧ ಇದ್ದಿಂದ RHS ಬಂದ ಭಾಗಲಬ್ಧದಾಗ ಆಯ್ತದ. ಅದರಿಂದ 5 1 5 5 3 15. y ಸಮನಾಗಿದೆ -3 ಬಂತು. y ಸಮನಾಗಿದೆ -3 ಸಮೀಕರಣ 2ರಲ್ಲಿ ಆದೇಶಿಸಿ. ಸಮೀಕರಣ 2 3x - y ಸಮನಾಗಿದೆ 9. 3x - y ಅಂತಂದ್ರೆ 3 ಬಂದು -3 ಸಮನಾಗಿದೆ 9. ಪ್ಲಸ್ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 3x + 3 ಸಮನಾಗಿದೆ 9. x ಸಮನಾಗಿದೆ, ಇದು LHS +3 RHS ಬಂದ ಮೈನಸ್ ಆಗ್ತದೆ -3. 9ರಲ್ಲಿ 3 ಕಳೆದಾಗ 6. ಇದು 3 ಮತ್ತು x ಗುಣಾಕಾರ ಇರ್ತದೆ LHSದಲ್ಲಿ, RHS ಬಂದ ಭಾಗಾಕಾರ ಆಯ್ತದೆ. ಇದು 3 1 3 2 x ಸಮನಾಗಿದೆ 2 ಬಂತು. ಮತ್ತು x ಸಮನಾಗಿದೆ 2 ಮತ್ತು y ಸಮನಾಗಿದೆ -3. ಇದು ವರ್ಜಿಸುವ ವಿಧಾನದಿಂದನೂ ಸಮನಾದ ಉತ್ತರ ಬಂತು, ಆದೇಶ ವಿಧಾನದಿಂದ ಸಮನಾದ ಉತ್ತರ ಬಂತು. ಇಲ್ಲಿಗೆ ಒಂದನೇ ಮುಖ್ಯ ಪ್ರಶ್ನೆ ಮುಗಿತು ಮಕ್ಕಳೇ. ಎರಡನೇ ಮುಖ್ಯ ಪ್ರಶ್ನೆ, ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ರಚಿಸಿರಿ ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರವನ್ನು ಇರುವುದಾದರೆ ಕಂಡುಹಿಡಿಯಿರಿ. ವರ್ಜಿಸುವ ವಿಧಾನದಿಂದ ಏನು ಮಾಡಬೇಕು, ಪರಿಹಾರವನ್ನು ಕಂಡುಹಿಡಿಬೇಕು. ಇಲ್ಲಿ ಮೊದಲನೇ ಪ್ರಶ್ನೆ, ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ 1 ಸಿಗುತ್ತದೆ. ಆ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಎರಡನೇ 1 ಎಂದಾಗುತ್ತದೆ. ಆ ಭಿನ್ನರಾಶಿ ಯಾವುದು, ಕಂಡುಹಿಡಿಯಿರಿ. ಪರಿಹಾರದಲ್ಲಿ ಬರೆದಾಗ ಭಿನ್ನರಾಶಿಯ ಅಂಶ ಗೊತ್ತಿಲ್ಲ ಮಕ್ಕಳೇ ನಮಗೆ, ಆದ್ದರಿಂದ x ಆಗಿರಲಿ. ಭಿನ್ನರಾಶಿಯ ಛೇದ ಕೂಡ ನಮಗೆ ಗೊತ್ತಿಲ್ಲ, ಅದರಿಂದ y ಆಗಿರಲಿ. ಇಲ್ಲಿ x + 1 ಅಂತಂದ್ರೆ ಇಲ್ಲಿ ಕೊಟ್ಟಿದ್ದ ಅಂಶಕ್ಕೆ ಒಂದು ಭಿನ್ನರಾಶಿ ಅಂಶಕ್ಕೆ ಒಂದನ್ನು ಸೇರಿಸಿ, ಅಂಶ ಎಷ್ಟದ x ಅದ, ಅದು ಸೇರಿಸಿ ಅಂತಂದ್ರೆ ಕೂಡಿಸ್ಬೇಕು. x + 1 ಛೇದದಿಂದ ಒಂದನ್ನು ಕಳೆಯಿರಿ ಅಂತ, ಛೇದ ಎಷ್ಟದ y ಅದ, y - 1 ಸಮನಾಗಿದೆ. ಸಂಕ್ಷೇಪಿಸಿದರೆ 1 ಸಿಗುತ್ತದೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಸರಳ ರೂಪ ತಂದಾಗ ಎಷ್ಟು 1 ಬರ್ತದೆ. ಅದರಿಂದ ಅಂಶಕ್ಕೊಂದು ಛೇದಕ್ಕೊಂದು ಬಂದಿದೆ. ಇದನ್ನು ಇದಕ್ಕೆ ಹೊರ ಗುಣಾಕಾರ ಮಾಡಿದಾಗ ಇದು 1 ಬರ್ದೆ. x + y ಬ್ರ್ಯಾಕೆಟ್ ಕ್ಲೋಸ್ ಸಮನಾಗಿದೆ 1 ಬ್ರ್ಯಾಕೆಟ್ ಸ್ಟಾರ್ಟ್ y - 1 ಬ್ರ್ಯಾಕೆಟ್ ಕ್ಲೋಸ್ ಅಂತ ಬರೆದೆ. ಇದನ್ನು ಗುಣಾಕಾರ ಮಾಡ 1 × x ಅಂತ x, 1 + 1 ಅಂತ 1, 1 × 1 ಅಂತ 1 = 1 × y ಅಂತ y, 1 × 1 ಅಂತ -1. ಈಗ ಚರಾಕ್ಷರಗಳನ್ನು ಒಂದು ಕಡೆ ಮಾಡಿದಾಗ ಇದು x, ಇದು ಪ್ಲಸ್ y ಇದೆ. RHS ಪ್ಲಸ್ ಇದ್ದಿಂದ LHS ಬಂದ ಮೈನಸ್ ಆಗುತ್ತೆ, ಮೈನಸ್ಸು ಸಮಾನ ಇದೆ. ಇದು -1 ಉಳಿತು. ಇಲ್ಲಿ LHS +1 ಅದ, RHS ಬಂದ -1 ಆಗ್ತದೆ, ಇದು -1. x - y ಸಮನಾಗಿದೆ. ಇದನ್ನು ಸಮ ಚಿಹ್ನೆಗಳು ಕೂಡಿಸ್ಬೇಕು. ಕೂಡಿಸಿದಾಗ 2, ಇದು
-2 ಸಮೀಕರಣ 1 ಅಂತ ಕೊಟ್ಟೆವು. ಈಗ ಇನ್ನೊಂದು ನಿಬಂಧನೆ ಏನದ ಅಂತಂದಾಗ ಈ ಒಂದು ಪ್ರಶ್ನೆಯಲ್ಲಿ ಆ ಭಿನ್ನರಾಶಿ ಛೇದಕ್ಕೆ 1 ಸೇರಿಸಿದ್ದಾರೆ. ಯಾವ ಭಿನ್ನರಾಶಿ ಛೇದಕ್ಕೆ? ಇದು x ಇದನ್ನ ಅಂಶಕ್ಕೆ ಛೇದದಲ್ಲಿ ಎಷ್ಟು 1 ಸೇರಿಸಿದೆ, ಅದು 2ನೇ 1 ಆಗುತ್ತದೆ ಅಂತ. ಅದೇ ಎಂಬುದು ಇಲ್ಲಿ ಬರೆದು x ಅಂಶ x ಅದ, ಛೇದ ಅಂತಂದ್ರೆ ಅದಕ್ಕೆ 1 ಸೇರಿಸ್ಬೇಕು. y+1 ಸಮನಾಗಿದೆ. ಇದು ಅಂದಾಗ ಏನಾಯ್ತು, 2ನೇ 1 ಸಿಗ್ತದೆ. ಇದನ್ನು ಓರೆ ಗುಣಾಕಾರ ಮಾಡಿದಾಗ 1 ಬ್ರ್ಯಾಕೆಟ್ y+1 ಬ್ರ್ಯಾಕೆಟ್ ಕ್ಲೋಸ್ = 2 ಇಂಟು ಬ್ರ್ಯಾಕೆಟ್ x ಅಂತ ಬಂತು. 1 ಇಂಟು y ಅಂತ 1y, 1 ಇಂಟು 1 ಅಂತ 1 ಸಮನಾಗಿದೆ 2x. ಇಲ್ಲಿ ಇದು ಈ ಕಡೆ ಬಂದಾಗ ಏನಾಗುತ್ತದೆ ಅಂತ ಪ್ಲಸ್, ಇದು ಈ ಕಡೆ ಬಂದಾಗ ಮೈನಸ್ಸು ಸಮನಾಗಿದೆ. ಇದು 1, ಇದು ಸಮೀಕರಣ 2 ಅಂತ ಕೊಟ್ಟೆವು. ಈಗ ಇದು ಏನಂತ ಯಾವ ವಿಧಾನದಿಂದ ಬಿಡಿಸ್ಬೇಕಂದ್ರೆ ಸಮೀಕರಣ ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕು. ಸಮೀಕರಣ 1 ಸಮೀಕರಣ 2ರಲ್ಲಿ ಕಳೆದಾಗ ಸಮೀಕರಣ 1 ಏನಾಗುತ್ತೆ, x - y ಸಮನಾಗಿದೆ -2. ಸಮೀಕರಣ 2 2x - y ಸಮನಾಗಿದೆ 1 ಅಂತದ. ಇದು ಎರಡನೇ ಸಮೀಕರಣದಲ್ಲಿ ಇಲ್ಲಿ ಪ್ಲಸ್ ಇದನ್ನು ಮೈನಸ್ ಮಾಡಿದೆ, ಮೈನಸ್ ಇದೆ ಪ್ಲಸ್ ಇದೆ ಮೈನಸ್. ಈಗ ಇದನ್ನು ಒಂದು ಪ್ಲಸ್ಸು ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದಾಗ ಕಳಿಬೇಕು. ಕಳೆದ್ರೆ ಇಲ್ಲಿ 0 ಬಂತು. ಇಲ್ಲಿ ಮೈನಸ್ ಅದ, ಇಲ್ಲಿ ಪ್ಲಸ್ ಅದ ಅಂತಂದ್ರೆ 2x ಅಲ್ಲಿ 1 x ಅನ್ನು ಕಳೆದಾಗ x ಉಳಿತು. x ಇದು ಎರಡು ಸಮ ಚಿಹ್ನೆಗಳವ, -2 -1 ಅಂತಂದ್ರೆ ಕೂಡಿಸು +3 ಆಗ್ತದೆ. ಆದ್ದರಿಂದ x ಸಮನಾಗಿದೆ ಎಷ್ಟು, 3. x ಸಮನಾಗಿದೆ 3 ಸಮೀಕರಣ 1ರಲ್ಲಿ ಆದೇಶಿಸಿ. x - y ಸಮನಾಗಿದೆ -2. ಇದು ಸಮೀಕರಣ ಯಾವುದಂತ 1 ಅದ. ಇದರಲ್ಲಿ 3 ಹಾಕಬೇಕು. x ಜಾಗದಲ್ಲಿ 3 ಬರೆದೆ. -y ಸಮನಾಗಿದೆ -2. ಇದು LHದ ಪ್ಲಸ್ ಇದೆಂದು RHದ ಬಂದಾಗ ಮೈನಸ್ ಆಗ್ತದೆ. -y ಸಮನಾಗಿದೆ -2 -3. ಎರಡು ಸಮ ಚಿಹ್ನೆಗಳಿದ್ದಾಗ ಕೂಡಿಸ್ಬೇಕು. ಕೂಡಿಸು 5 ಬಂತು. 2 ದೊಡ್ಡ ಈ 2 -3 ಅದು ಇಟ್ಟು. ಈಗ ಇದು ಮೈನಸ್ಸು ಕ್ಯಾನ್ಸಲ್ ಆಯಿತು. ಅದರಿಂದ y ಸಮನಾಗಿದೆ 5. ಆ ಭಿನ್ನರಾಶಿ ಯಾವುದಂದ್ರೆ ಅಂಶದಲ್ಲಿ 3 ಬರ್ತದೆ ಮತ್ತು ಛೇದದಲ್ಲಿ ಎಷ್ಟು 5 ಬರ್ತದೆ. ಇದು ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ 1ನೇ ಪ್ರಶ್ನೆ ಉಪಪ್ರಶ್ನೆ ಮುಗೀತು ಮಕ್ಕಳೇ. ಈಗ 2ನೇ ಉಪಪ್ರಶ್ನೆ ನೋಡೋಣ. 2ನೇ ಉಪಪ್ರಶ್ನೆ ಏನದ ಅಂತಂಬುದು ನೋಡ್ರಿ. ಇಲ್ಲಿ 5 ವರ್ಷಗಳ ಹಿಂದೆ ನೂರಿನ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. 10 ವರ್ಷಗಳ ಬಳಿಕ ನೂರಿನ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಹಾಗಾದರೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸು ಎಷ್ಟು ಅಂತ. ಅದೆಂಬುದು ಒಂದು ಕೋಷ್ಟಕ ರೂಪದಲ್ಲಿ ಬರೆದಾಗ ಈ ರೀತಿ ಕಾಣುತ್ತೆ ಮಕ್ಕಳೇ. ಪರಿಹಾರ: ನೂರಿ ಮತ್ತು ಸೋನು ಪಾಸ್ಟ್ ಅಂತಂದ್ರೆ ಹಿಂದೆ ಎಷ್ಟಿತ್ತು, ಮತ್ತು ಪ್ರೆಸೆಂಟ್ ಅಂದ್ರೆ ಈಗ ಎಷ್ಟದ, ಫ್ಯೂಚರ್ ಅಂತ ಮುಂದೆ ಎಷ್ಟಿರ್ತದೆ ಅಂತಂದ್ರೆ ಮೊದಲು ಏನದ ಅಂತಂದ್ರೆ ನೂರಿನ ವಯಸ್ಸು ಏನದ, ನೂರಿನ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು ಅಂತಂದ್ರೆ ಇಲ್ಲದ ನೋಡಿ. 5 ವರ್ಷಗಳ ಹಿಂದೆ ಅಂತಂದ್ರೆ ಪಾಸ್ಟ್, x - 5. ಪ್ರೆಸೆಂಟ್ ಎಷ್ಟದ ಅಂತಂದ್ರೆ x ಅದ. ಫ್ಯೂಚರ್ದಾಗ ಎಷ್ಟು ಆಯ್ತು ಅಂತ x + 10. 10 ವರ್ಷ ಬಳಿಕ ಎಷ್ಟು ಅಂತ, 10 ವರ್ಷಗಳ ಬಳಿಕ ನೂರಿನ ವಯಸ್ಸು ಎಷ್ಟು ಅಂತ, ಇದು ಫ್ಯೂಚರು. ಇದು ಸೋನು ಅಂತಂದ್ರೆ ಎಷ್ಟದ ಅಂತಂದ್ರೆ ಹಿಂದಿನ ವರ್ಷ ವಯಸ್ಸು ಸೋನುವಿನ ವಯಸ್ಸು 3 ಪಟ್ಟು ಆಗಿತ್ತು. 3 ಪಟ್ಟು ಅಂತಂತಂದ್ರೆ 3 ಬ್ರ್ಯಾಕೆಟ್ y - 5. ಪ್ರೆಸೆಂಟ್ ಎಷ್ಟದ 5 ಅದ. ಈ ಮುಂದೆ ಎಷ್ಟಾಯಿತು ಅಂತಂದ್ರೆ 2 ಬ್ರ್ಯಾಕೆಟ್ y + 10 ಆಗಿದೆ ಬ್ರ್ಯಾಕೆಟ್ ಕ್ಲೋಸ್. ಇದನ್ನು ಮೊದಲು ಏನು ಮಾಡ್ಬೇಕಂತಂದ್ರೆ ಇದು ಪಾಸ್ಟು ಮತ್ತು ಫ್ಯೂಚರ್ ಇದೆಂದು ಲೆಕ್ಕವನ್ನು ಮಾಡೋಣ ಮೊದಲೇ. ಇದು x - y ಇಲ್ಲಿ ತೊಗೊಂಡಿನಿ ಸಮನಾಗಿದೆ. ಇದು 3 ಬ್ರ್ಯಾಕೆಟ್ y - 5 ಇದು ತೊಗೊಂಡಿನಿ. ಇದು ಬಿಡಿಸಾಗ x - 5 ಇದು ಬ್ರ್ಯಾಕೆಟ್ ಬಿಡಿಸಿದಾಗ 3 × y 3y 3 -15. ಈಗ ಸಮೀಕರಣ ಈ ಕಡೆ ತೆಗೆದಾಗ ಇದು ಚರಕ್ಷರಗಳನ್ನು ಒಂದು ಕಡೆ ಮಾಡಿದಾಗ x ಇಲ್ಲಿ ಪ್ಲಸ್ RHSದಾಗ ಇದ್ದಿಂದ LHS ಬಂದಾಗ -3 ಆಗ್ತದೆ. 3y ಸಮನಾಗಿದೆ. ಇದು -15 ಹೆಂಗದಂಗೆ ಬರ್ದು ಇಲ್ಲಿ LHSದಾಗ ಮೈನಸ್ ಇದ್ದಿಂದ RHSದಾಗ ಪ್ಲಸ್ ಆಗುತ್ತದೆ. +5 ಅಂತ ಬರ್ದೆವು. ಈಗ ಬರೆದಾಗ ಇದು ಒಂದು ಮೈನಸ್ ಅದ, ಒಂದು ಪ್ಲಸ್ ಅದ, ಎರಡು ಕಳಿಬೋದು. ಕಳೆದಾಗ -15ರಲ್ಲಿ +5 ಕಳೆದಾಗ 10. ಈ ದೊಡ್ಡ ಸಂಖ್ಯೆ 15 ಅದು ಮೈನಸ್ ಅದ, ಮೈನಸ್ ಅಂತಿಟ್ಟು
ಎಕ್ಸ್ ಮೈನಸ್ 3y ಸಮೀಕರಣ 1 ಕೊಟ್ಟಾಗ ಈ ಕಡೆ ಅದೇ ಎಂಬುದು ಎಕ್ಸ್ ಪ್ಲಸ್ 10 ಸಮನಾಗಿದೆ 2 ಬ್ರ್ಯಾಕೆಟ್ y ಪ್ಲಸ್ 10 ಇಲ್ಲಿ ತೊಗೊಂಡಿದ್ದೀನಿ ಇವೆರಡು ಎಕ್ಸ್ ಪ್ಲಸ್ 10 ಸಮನಾಗಿದೆ 2y ಇದನ್ನು ಗುಣಿಸಾಗ 2y ಪ್ಲಸ್ 2 10 20 ಅಂತ ತಗೊಂಡು ಈಗ ಚರಕ್ಷರ ಈ ಕಡೆ ತೆಗೆದಾಗ ಎಕ್ಸ್ ಮೈನಸ್ 2y ಸಮನಾಗಿದೆ ಇದು ಪ್ಲಸ್ 20 ಹೆಂಗದ ಎಲ್ ಎಚ್ ಎಸ್ದಾಗಿನ ಪ್ಲಸ್ ಇದೆ ಆರ್ ಎಚ್ ಎಸ್ ಮೈನಸ್ ಆಗುತ್ತದೆ ಮೈನಸ್ 10 ಎಕ್ಸ್ ಮೈನಸ್ y 2y ಸಮನಾಗಿ 10 ಸಮೀಕರಣ 2 ಅಂತ ಕೊಟ್ಟಿನಿ. ಸಮೀಕರಣ 1 ಇದು ಅಂಬದು ಸಮೀಕರಣ 2ರಲ್ಲಿ ಕಳೆದಾಗ ಎಕ್ಸ್ ಮೈನಸ್ 3y ಸಮನಾಗಿ ಮೈನಸ್ 10 ಮತ್ತು ಎಕ್ಸ್ ಮೈನಸ್ 2y ಸಮನಾಗಿದೆ 10 ಇದನ್ನು ಕಳೆದಾಗ 0 ಆಯಿತು. ಇದು ಎಷ್ಟು 1y ಉಳಿತು ಇದರಲ್ಲಿ ಎಷ್ಟು ಅಂತ 20 ಆಯಿತು. y ಸಮನಾಗಿದೆ 20 ಸಮೀಕರಣ 1ರಲ್ಲಿ ಆದೇಶಿಸಿ ಸಮೀಕರಣ 1 ಇಲ್ಲದರೆ ಎಕ್ಸ್ ಮೈನಸ್ 3y ಸಮನಾಗಿದೆ ಮೈನಸ್ 10 ಅದರಿಂದ ಎಕ್ಸ್ ಮೈನಸ್ 3y ಅಂತಂದಾಗ ಎಷ್ಟು 20 ಸಮನಾಗಿದೆ ಮೈನಸ್ 10 3 20 60 ಮೈನಸ್ 10 ಎಕ್ಸ್ ಸಮನಾಗಿದೆ ಎಲ್ ಎಚ್ ಎಸ್ದಾಗ ಮೈನಸ್ 60 ಇದ್ದಿಂದ ಆರ್ ಎಚ್ ಎಸ್ ಸಮನಾಗ ಪ್ಲಸ್ 60 ಆಗುತ್ತೆ ಆದ್ದರಿಂದ ಮೈನಸ್ 10 ಪ್ಲಸ್ 60 ಇದರಲ್ಲಿ ಇದು ಕಳೆದಾಗ ಎಕ್ಸ್ ಸಮನಾಗಿದೆ 50. ಆದ್ದರಿಂದ ನೂರಿನ ಈಗಿನ ವಯಸ್ಸು 50 ವರ್ಷ ಸೋನುವಿನ ಈಗಿನ ವಯಸ್ಸು 20 ವರ್ಷ. ಎರಡನೇ ಉಪಪ್ರಶ್ನೆ ಮುಗಿತು ಮಕ್ಕಳೇ. ಮೂರನೇ ಉಪಪ್ರಶ್ನೆ ನೋಡೋಣ. ಇದರಲ್ಲಿ 2 ಅಂಕೆಯ ಒಂದು ಸಂಖ್ಯೆಯ ಅಂಕೆಗಳ ಮೊತ್ತ 9 ಇದರಲ್ಲಿರುವ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮನಾಗಿರುತ್ತೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು ಒಂದು ಪರಿಹಾರ, ಇದು ಸಮಸ್ಯೆ. ಇದನ್ನು ಪರಿಹಾರದಾಗ ಬಿಡಿಸಿದಾಗ ಈ ರೀತಿ ಬರ್ತದೆ ಮಕ್ಕಳೇ. ಆ 2 ಅಂಕಿಯ ಸಂಖ್ಯೆಯು ಎಕ್ಸ್ ವೈ ಆಗಿರಲಿ. ಬಿಡಿ ಸ್ಥಾನದ ಅಂಕಿ y, ಹತ್ತರ ಸ್ಥಾನದ ಅಂಕಿ ಎಕ್ಸ್. ಎರಡು ಅಂಕಿಯ ಸಂಖ್ಯೆ ಅಂಕಿಗಳ ಮೊತ್ತ 9. ಆದ್ದರಿಂದ ಎಕ್ಸ್ ಪ್ಲಸ್ ವೈ ಸಮಾನದೆ 9 ಸಮೀಕರಣ 1. ಸಂಖ್ಯೆಗಳನ್ನು ವಿಸ್ತರಿಸಿದಾಗ 9 ಬ್ರ್ಯಾಕೆಟ್ 10x ಪ್ಲಸ್ ವೈ ಬ್ರ್ಯಾಕೆಟ್ ಸಮನಾಗಿದೆ 2 ಬ್ರ್ಯಾಕೆಟ್ 10y ಪ್ಲಸ್ ಎಕ್ಸ್ ಬ್ರ್ಯಾಕೆಟ್ ಕ್ಲೋಸು. ಇದರಿಂದ ಆವರಣ ಬಿಡಿಸ್ಬೇಕಂದ್ರೆ ಆವರಣದ ಒಳಗಿಡ ಇದ್ದಂಥ ಸಂಖ್ಯೆಗಳನ್ನು ಮತ್ತು ಹೊರಗಿದ್ದಂಥ ಸಂಖ್ಯೆಗಳನ್ನು ಗುಣಿಸಬೇಕು. 9 ಇಂಟು 10 ಅಂತ 90 ಆಯಿತು. 9 10 90 ಎಕ್ಸ್ ಪ್ಲಸ್ ಇಲ್ಲಿ y ಅದ ಏನಿಲ್ಲ ಅಂತ ಯಾಕೆ y ಸಗುಣಕ ಹೊಂದಿರ್ತು. 9 ಇಂಟು 1 ಅಂತ 9 y ಹೆಂಗದ ಸಮನಾಗಿದೆ. ಇದನ್ನು ಬಿಡಿಸಿದಾಗ 2 10 20y ಪ್ಲಸ್ ಇಲ್ಲಿ 2 ಎಕ್ಸ್. ಇಲ್ಲಿ ಚರಕ್ಷರಗಳನ್ನು ಒಂದು ಕಡೆ ಮಾಡಿದಾಗ 90x ಮೈನಸ್ 2x ಪ್ಲಸ್ ಇದು 9y ಮೈನಸ್ 20y. ಇದು ಪ್ಲಸ್ 90x ಅದ ಮೈನಸ್ 2x ಅದ. 90ರಲ್ಲಿ 2 ಕಡೆ 88x. ಇಲ್ಲೂ ಅದೇ ರೀತಿ ಇಲ್ಲಿ ಪ್ಲಸ್ ಇದು 9y ಅದ ಮೈನಸ್ 20y. ಇದರಲ್ಲಿ ಇದು ಕಳೆದ 15y 2 ದೊಡ್ಡದ ಮೈನಸ್ ಅದ. ಇದು 20 ಅದ 20 ಮುಂದೆ ಮೈನಸ್ ಅದ ಮೈನಸ್ ಸಮನಾಗಿದೆ ಮೈನಸ್ 11 y ಸಮಾನ 0. ಇದು ಮಾಡಿದಾಗ 11 ಬ್ರ್ಯಾಕೆಟ್ 8x ಮೈನಸ್ y ಬ್ರ್ಯಾಕೆಟ್ ಇದು ಬ್ರ್ಯಾಕೆಟ್ ಸಮಾನ 0 ಬ್ರ್ಯಾಕೆಟ್ ಕ್ಲೋಸ್. 8x ಮೈನಸ್ y ಸಮಾನಗಿದೆ 0. ಇದು ಸಮೀಕರಣ 2 ಅಂತ ಕೊಟ್ಟು ಸಮೀಕರಣ 1ಕ್ಕೆ ಸಮೀಕರಣ 2 ಸೇರಿಸಿ ಸಮೀಕರಣ 1 2x ಪ್ಲಸ್ y ಸಮಾನ 9. ಸಮೀಕರಣ 2 8x ಮೈನಸ್ y ಇದನ್ನು ಕಳೆದಾಗ ಎಷ್ಟಾಯಿತು 0 ಆಯಿತು. ಇದು ಪ್ಲಸ್ಸು ಇದು ಪ್ಲಸ್ಸು 8x ಮತ್ತು 1x ಅಂತಂದು 9x ಸಮಾನಾಗಿದೆ 9. ಇದು 9 1 ಕ್ಯಾನ್ಸಲ್ ಆಯಿತು. x ಸಮಾನಾಗಿದೆ 1. ಹೆಂಗಂತಂದಾಗ ಎಕ್ಸ್ ಜಾಗ ಇದು ಈ 9 ಮತ್ತು ಎಕ್ಸರ ಮಧ್ಯದಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂತಂದ್ರೆ ಗುಣಾಕಾರದ ಸಂಬಂಧ ಇರ್ತದೆ. ಎಲ್ ಎಚ್ ಎಸ್ದ ಗುಣಾಕಾರ ಇತ್ತು ಅಂತಂದ್ರೆ ಆರ್ ಎಚ್ ಎಸ್ ಬಂದಾಗ ಇಲ್ಲಿ ಏನಾಯಿತು ಭಾಗಾಕಾರ ಆಯಿತು. ಅದರ ಭಾಗಾಕಾರ ಅಂತ ಬರೆದು ಭಾಗಲಬ್ಧದಲ್ಲಿ ಬರೆದು 9 9 1 ಅಂತಂದ್ರೆ ಇದು ನೇರವಾಗಿ ಎಕ್ಸ್ ಸಮಾನ 1 ಅಂತ ಬರ್ಕೊಂಡಿನಿ. ಹೆಂಗೆ ಬಂತಂಬ ನಿಮಗೆ ಗೊತ್ತಾಯ್ತು. ಎಕ್ಸ್ ಸಮನಾಗಿದೆ 1 ಸಮೀಕರಣ 2ರಲ್ಲಿ ಆದೇಶಿಸಿ ಸಮೀಕರಣ 2
ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ 9. ಎಕ್ಸ್ ಜಾಗದಲ್ಲಿ 1 ಇಟ್ಟು ಪ್ಲಸ್ ವಾಯ್ ಸಮನಾಗಿದೆ 9. ವಾಯ್ ಸಮನಾಗಿದೆ ಇದು ಎಲ್ ಎಚ್ ಎಸ್ ಪ್ಲಸ್ ಇದೆಂದು ಆರ್ ಎಚ್ ಎಸ್ ಬಂದಾಗ ಮೈನಸ್ ಆಗಿದೆ. ಆದ್ದರಿಂದ 9ರಲ್ಲಿ 1 ಕಳೆದಾಗ 8. ಆದ್ದರಿಂದ ವಾಯ್ ಸಮನಾಗಿದೆ 8. ಆ ಸಂಖ್ಯೆಯು ಎಷ್ಟದ ಅಂತದ 18 ಅದ. ಬಿಡಿ ಸ್ಥಾನದಲ್ಲಿ 8, 10ರ ಸ್ಥಾನದಲ್ಲಿ 1 ಅಂತ ತೆಗೆದುಕೊಂಡಾಗ ಅದರ ಬೆಲೆ ಆ ಸಂಖ್ಯೆ ಎಷ್ಟರ ಅಂತದ 18. ಇಲ್ಲಿಗೆ 3ನೇ ಮುಖ್ಯ ಪ್ರಶ್ನೆ ಮುಗೀತು. ಇಲ್ಲಿ ನೆಕ್ಸ್ಟ್ ಏನದ ಅಂತ 4ನೇ ಉಪಪ್ರಶ್ನೆ ಅದ. ಅದೊಂದು ನೋಡೋಣ ಮಕ್ಕಳೇ. 4ನೇ ಉಪಪ್ರಶ್ನೆ ಏನದ ಅಂತ ನೋಡ್ರಿ. 4ನೇ ಉಪಪ್ರಶ್ನೆ, ₹2000 ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋದಳು. ಅವಳು ನಗದು ಗುಮಾಸ್ತಾರದಲ್ಲಿ ₹50 ನೋಟು ಮತ್ತು ₹100 ನೋಟುಗಳನ್ನು ಮಾತ್ರ ನೀಡುವಂತೆ ಹೇಳಿದಳು. ಮೀನಾಳಿಗೆ ಒಟ್ಟು 25 ನೋಟುಗಳು ದೊರೆತವು. ₹50 ಮತ್ತು 100ರ ಎಷ್ಟೆಷ್ಟು ನೋಟುಗಳು ಅವಳು ಪಡೆದಳು ಎಂಬುದನ್ನು ಕಂಡುಹಿಡಿಯಿರಿ. ಆದ್ದರಿಂದ 50ರ ಎಷ್ಟು ನೋಟ್ ತೊಗೊಂಡಾಗ ಗೊತ್ತಿಲ್ಲ. ಆದ್ದರಿಂದ ₹50 ನೋಟುಗಳ ಸಂಖ್ಯೆ ಏನಾಗಿರಲಿ ಎಕ್ಸ್ ಆಗಲಿ. 100ರ ಎಷ್ಟೋ ಗೊತ್ತಿಲ್ಲ. ₹100ರ ನೋಟುಗಳ ಸಂಖ್ಯೆ ವಾಯ್ ಆಗಿರಲಿ. ಈಗ ಎರಡು ಏನದ ಅಂತಂದ್ರೆ ಎರಡರದ್ದು ಮೊತ್ತ ಒಟ್ಟು ಇವು ಎರಡು ನೋಟುಗಳು 50ರದ್ದು ಎಷ್ಟು ನೋಟ್ ಕೊಟ್ಟೆವು ಮತ್ತು 100ರ ಎಷ್ಟು ನೋಟ್ ಕೊಟ್ಟೆವು ಎರಡು ಕೂಡಿಸು ಒಟ್ಟು 25 ನೋಟುಗಳು ಕೊಟ್ಟೆವು. ಅಂದ್ರೆ ನಮಗೆ 50ರ ಎಷ್ಟೋ ಗೊತ್ತಿಲ್ಲ, 10 100ರ ಎಷ್ಟೋ ಗೊತ್ತಿಲ್ಲ. ಅಂದ್ರೆ ಎರಡು ಸೇರಿ ನಮಗೆ ಏನು ಮಾಡಿದ ಅಂತಂದ್ರೆ ಕೊಟ್ಟಿಲ್ಲ. ಅದು ಎಂಬುದು ಕೂಡ್ಸ ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ 25. ಇದು ಸಮೀಕರಣ 1 ಅಂತ ಕೊಡ್ತದೆ. ಹಿಂಪಡೆದ ಹಣದ ಎಷ್ಟು ಅದ ರೀ 20. ಇದು 2000 ಅಂತ ಬಂದೆ. ಇಲ್ಲಿ ಒಂದು ನೋಟ್ ಎಷ್ಟದ ಗೊತ್ತಿಲ್ಲ, 50ರದ್ದು ಎಷ್ಟು. ಅದರಿಂದ 50x ಪ್ಲಸ್ 100 ವಾಯ್ ಸಮಾನ 2000. ಇದನ್ನು ಒಂದು ಇದರಲ್ಲಿ ಕಾಮನ್ ಇದ್ರಾಗ ಒಂದು ಸಾಮಾನ್ಯ ಅದ ಅಂತಂದ್ರೆ 50 ಸಾಮಾನ್ಯ ಅದ. ಹೆಂಗೆ ಅಂತಂದಾಗ ಹೇಳ್ತಾ ಕೇಳ್ರಿ. ಇಲ್ಲಿ 50 ಹೊರಗೆ ತೆಗೆದು ಎಕ್ಸ್ ಇಲ್ಲಿ ಇಟ್ಟೆವು ಪ್ಲಸ್ ಇದ್ರ 52 ಬರ್ತದೆ. ಅದರಿಂದ 2 ವಾಯ್ ಬ್ರ್ಯಾಕೆಟ್ ಕ್ಲೋಸ್ ಸಮಾನಾಗಿದೆ 2000 ಅಂತ ಬರ್ದೆವು. ಇದು ಎಂಬುದು ಈ ಕಡೆ 2x ಪ್ಲಸ್ 2y ಸಮಾನಾಗಿದೆ ಇದೆಷ್ಟು 20. ಅದೊಂದು 0 ಇದೊಂದು 0 ಹೋಯ್ತು ಅಂತಂದ್ರೆ ಎಷ್ಟಲೇ ರೀ 40 ಬಂತು. ಸಮೀಕರಣ 1ಅನ್ನು ಇಲ್ಲಿ 40 ಅಂತಂದ್ರೆ ಅದು 50 ಭಾಗಲಾಗ ಇದು 0 ಇದು 0 ಹೋಯ್ತು. 5 1 5 4 20 ಅದೊಂದು 0 ಬರ್ದೆ. ಆದ್ದರಿಂದ ಎಕ್ಸ್ ಪ್ಲಸ್ 2y ಸಮಾನಿದೆ 40. ಸಮೀಕರಣ 2 ಸಮೀಕರಣ 1ಅನ್ನು ಸಮೀಕರಣ 2ರಲ್ಲಿ ಕಳೆಯಿರಿ. ಸಮೀಕರಣ 1 ಎಕ್ಸ್ ಪ್ಲಸ್ ವಾಯ್ ಸಮಾನಿದೆ 20. ಇದನ್ನು ಕಳೆದಾಗ 0 ಆಯಿತು. ಇದು 1 ಉಳಿತು ಮೈನಸ್ಸು ಇದು ಮೈನಸ್ಸು ಕ್ಯಾನ್ಸಲ್ ಆಯಿತು ಅಂದ್ರೆ ವಾಯ್ ಸಮಾನಿದೆ 15 ಬಂತು. ಬಂದಾಗ ವಾಯ್ ಸಮಾನಿದೆ 15 ಸಮೀಕರಣ 1ರಲ್ಲಿ ಆದೇಶಿಸಿ. ಎಕ್ಸ್ ಪ್ಲಸ್ 15 ಸಮಾನಿದೆ 25. ಎಕ್ಸು ಇಲ್ಲಿ ಏನದ ಅಂತಂದರೆ 15 ಇದೆ. ಎಲ್ ಎಚ್ ಎಸ್ದಾಗೆ 15 ಪ್ಲಸ್ 15 ಇದೆ. ಆರ್ ಎಚ್ ಎಸ್ ಬಂದ ಮೈನಸ್ 15 ಆಗುತ್ತದೆ. ಎಕ್ಸ್ ಸಮಾನಾಗಿದೆ 25ರಲ್ಲಿ 15 ಕಳೆದ 10 ಇದು ಬಂತು. ಆದ್ದರಿಂದ ₹50ರ ನೋಟುಗಳ ಸಂಖ್ಯೆ 10, ₹100ರ ನೋಟುಗಳ ಸಂಖ್ಯೆ ಎಷ್ಟು 15. ಇಲ್ಲಿಗೆ 4ನೇ ಉಪಪ್ರಶ್ನೆ ಮುಗಿತು ಮಕ್ಕಳೇ. 5ನೇ ಉಪಪ್ರಶ್ನೆ ಮಕ್ಕಳೇ, ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ 3 ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ. ಆ ಬಳಿಕದ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ. ಪುಸ್ತಕವನ್ನು 7 ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ ₹27 ಪಾವತಿಸಿದರೆ, ಪುಸ್ತಕವನ್ನು 5 ದಿನ ಇರಿಸಿಕೊಂಡದ್ದಾಗಿ ಸುಸಿ ₹21 ಪಾವತಿಸಿದಳು. ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನು ಕಂಡುಹಿಡಿಯಿರಿ. ನಿಗದಿತ ಶುಲ್ಕ ಎಷ್ಟದ ಗೊತ್ತಿಲ್ಲ ರೀ, ಅದರಿಂದ ಎಕ್ಸ್ ಆಗಿರಲಿ. ಪ್ರತಿದಿನ ಹೆಚ್ಚುವರಿ ಶುಲ್ಕ ಎಷ್ಟದ ಗೊತ್ತಿಲ್ಲ, ವಾಯ್ ಆಗಿರಲಿ. ನಿಗದಿತ ಶುಲ್ಕ ಮತ್ತು 4 ದಿನಗಳ ಹೆಚ್ಚುವರಿ ಶುಲ್ಕ ಎರಡು ಸೇರಿ ಎಷ್ಟು 27. ಆದ್ದರಿಂದ ಎಕ್ಸ್ ಪ್ಲಸ್ 4 ದಿನ ವಾಯ್ ಸಮಾನ 27. ಸಮೀಕರಣ 1. ಎರಡನೇ ನಿಬಂಧನೆ ಏನದ, ನಿಗದಿತ ಶುಲ್ಕ ಮತ್ತು 2 ದಿನಗಳ ಹೆಚ್ಚುವರಿ ಶುಲ್ಕ 21. ಎಕ್ಸ್ ಪ್ಲಸ್ 2y ಸಮಾನ 21. ಇದು ಸಮೀಕರಣ 2. ಸಮೀಕರಣ
ಒಂದನ್ನು ಸಮೀಕರಣ 2ರಲ್ಲಿ ಕಳೆದಾಗ ಎಕ್ಸ್ ಪ್ಲಸ್ 4y ಸಮನಾಗಿದೆ 27 ಮತ್ತು ಎಕ್ಸ್ ಪ್ಲಸ್ 2y ಸಮನಾಗಿದೆ 21. ಇದು ಪ್ಲಸ್ ಇದು ಮೈನಸ್ಸು, ಇದು ಕ್ಯಾನ್ಸಲ್ ಆಯಿತು. ಇದು ಪ್ಲಸ್ ಇದು ಮೈನಸ್ಸು. 4yಯಲ್ಲಿ ಮೈನಸ್ 2y ಕಳೆದಾಗ 2y ಸಮನಾಗಿದೆ 6. ಇದು y ಸಮನಾಗಿದೆ 6/2. 2 1 2 3 y ಸಮನಾಗಿದೆ 3 ಬಂತು. y ಸಮನಾಗಿದೆ 3 ಸಮೀಕರಣ 1ರಲ್ಲಿ ಆದೇಶಿಸಿ. ಎಕ್ಸ್ ಪ್ಲಸ್ 4y ಸಮನಾಗಿದೆ 27. ಎಕ್ಸ್ ಪ್ಲಸ್ 4 ಇಂಟು ಬ್ರ್ಯಾಕೆಟ್ 3 ಸಮನಾಗಿದೆ 27. ಎಕ್ಸ್ ಪ್ಲಸ್ 4 3 12 ಸಮನಾಗಿದೆ 27. ಎಕ್ಸ್ ಸಮನಾಗಿದೆ 27ರಲ್ಲಿ 12 ಕಳೆದಾಗ ಎಷ್ಟು? 15. ಇಲ್ಲಿಗೆ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿದ್ದಂಥ 5 ಉಪಪ್ರಶ್ನೆಗಳನ್ನು ಮುಕ್ತಾಯಗೊಂಡು